ಬಾಳನು ಬೆಳಕಾಗಿಸು. ಕರ್ನಾಟಕ ಸರ್ಕಾರದ ಸಂಸದೀಯ ವ್ಯವಹಾರಗಳ ಇಲಾಖೆಯ ವಿಶ್ರಾಂತ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಶ್ರೀ ಕೆ ದ್ವಾರಕಾನಾಥ್ ಬಾಬು ಸರ್ ಅವರೇ, ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ವಹಿಸಿಕೊಂಡು ಈ ಕಾರ್ಯಕ್ರಮದ ಅಚ್ಚುಕಟ್ಟಾದ ವ್ಯವಸ್ಥೆಗೆ ಕಾರಣೀಭೂತರಾಗಿರ್ತಕ್ಕಂತಹ ಕಾಲೇಜಿನ ಪ್ರಾಚಾರ್ಯರಾಗಿರ್ತಕ್ಕಂತಹ ಪಾರ್ವತಿ ಮೇಡಮ್ ಅವರೇ, ಇಂದಿನ ಈ ವಿದ್ಯಾರ್ಥಿಗಳಿಗೆ ಕಾನೂನು ಅರಿವು ಕಾರ್ಯಕ್ರಮದ ಮೂಲಕ 2 ಕಾನೂನುಗಳ ಕುರಿತಾಗಿ ಮಾಹಿತಿಯನ್ನು ಮತ್ತು ಉಪನ್ಯಾಸವನ್ನು ನೀಡಲು ಆಗಮಿಸಿರುವ ಬೆಂಗಳೂರು ವಿಶ್ವವಿದ್ಯಾಲಯದ ಕಾನೂನು ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದಂತಹ ಕೆ ಸತೀಶ್ ಗೌಡ ಅವರೇ ಮತ್ತು RV ಕಾನೂನು ಕಾಲೇಜಿನ ಪ್ರಾಚಾರ್ಯರಾಗಿರ್ತಕ್ಕಂತಹ ಡಾಕ್ಟರ್ ಅಂಜನಾ ರೆಡ್ಡಿ ಸರ್ ಅವರೇ, ಉಪ ಪ್ರಿನ್ಸಿಪಲ್ ಆಗಿರ್ತಕ್ಕಂಥ ನಾರಾಯಣ್ ಸ್ವಾಮಿ ಅವರೇ, ಎಲ್ಲ ಅಧ್ಯಾಪಕ ಮಿತ್ರರೇ, ವಿದ್ಯಾರ್ಥಿನಿಯರೇ, ಮಾಧ್ಯಮದ ಬಂಧುಗಳೇ, ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆ ರಾಜ್ಯದಲ್ಲಿ ಕಾನೂನು ಕುರಿತಾಗಿ ಮತ್ತು ಸಂಸದೀಯ ವಿಷಯಗಳ ಕುರಿತಾಗಿ ಅರಿವನ್ನು ಮೂಡಿಸುವ, ಹೆಚ್ಚಿನ ತಿಳಿವನ್ನು ಮೂಡಿಸುವ, ಹೆಚ್ಚಿನ ಜ್ಞಾನವನ್ನು ಮೂಡಿಸುವ ಕಾರ್ಯಕ್ರಮವನ್ನು 2005ರಿಂದ ಮಾಡ್ತಾ ಬಂದಿದೆ. ಕಾನೂನು ಕಾಲೇಜುಗಳಲ್ಲಿ ಸಂಸದೀಯ ಶಿಕ್ಷಣವನ್ನು, ಸಂಸದೀಯ ಪದ್ಧತಿಯನ್ನು, ಸಂಸದೀಯ ವ್ಯವಸ್ಥೆಯನ್ನು ಹೆಚ್ಚಿನ ಮಟ್ಟದಲ್ಲಿ ಉಂಟು ಮಾಡಲಿಕ್ಕಾಗಿ ಅಲ್ಲಿ ಮಾದರಿ ವಿಧಾನಸಭಾ ಅಧಿವೇಶನ ಕಾರ್ಯಕ್ರಮಗಳನ್ನು, ಸ್ಪರ್ಧೆಗಳನ್ನು ಮಾಡ್ತಾ ಇದ್ದೇವೆ. ಉಳಿದಂತೆ ಕಾನೂನು ಕಾಲೇಜುಗಳಲ್ಲದ ಇತರೆ ಪದವಿ ಕಾಲೇಜುಗಳಲ್ಲಿ ಕಾನೂನುಗಳ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು, ಯಾಕಂದರೆ ನಮಗೆ ಕಾನೂನು ಬಗ್ಗೆ ತಿಳಿವು ಪಠ್ಯದಲ್ಲಿ ಸಿಗೋದಿಲ್ಲ ಈ ವಿದ್ಯಾರ್ಥಿಗಳಿಗೆ, ಹಾಗಾಗಿ ಇತರೆ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಕಾನೂನುಗಳ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ಕಾನೂನು ಅರಿವು ಕಾರ್ಯಾಗಾರಗಳನ್ನು ಮಾಡ್ತಾ ಇದ್ದೇವೆ. ಇನ್ನೂ ಹೆಚ್ಚಿನ ಭಾಗವಾಗಿ ಕಾನೂನು ಪ್ರಾಧ್ಯಾಪಕರಿಂದ ಸಂಶೋಧನೆಯನ್ನು ಮಾಡಿ ಕಾನೂನು ಕುರಿತಾಗಿ ಮತ್ತು ಸಂಸದೀಯ ವ್ಯವಸ್ಥೆ ಕುರಿತಾಗಿ ಸಂಶೋಧನಾ ಪ್ರಬಂಧಗಳನ್ನು ಮಾಡುವ ಮೂಲಕ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸುವ ಮೂಲಕ ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆ 2005ರಿಂದ ನಿರಂತರವಾಗಿ ಮಾಡ್ತಾ ಬಂದಿದೆ. ಈ ಕಾನೂನು ಅರಿವು ಕಾರ್ಯಾಗಾರದಲ್ಲಿ ಈ ಕಾಲೇಜಿಗೆ ಇದು 2ನೇ ಬಾರಿ ನಾವು ಬರ್ತಾ ಇದ್ದೇವೆ. ಈ ಹಿಂದೆ 2017-18 ಸಾಲಿನಲ್ಲಿ 1 ಬಾರಿ ಈ ಕಾನೂನು ಅರಿವು ಕಾರ್ಯಾಗಾರವನ್ನು ಮಾಡಿದ್ದೆವು. ಕಾನೂನು ತಿಳಿವು ಎಲ್ಲರಿಗೂ ಬೇಕು. ನಮಗೆ ಬೆಳಗ್ಗೆ ಆರಂಭದಿಂದ ಹಿಡಿದು ರಾತ್ರಿ ಮಲಗುವವರೆಗೆ ಮತ್ತು ಜೀವನ, ನಮ್ಮ ಹುಟ್ಟು ಇನ್ನು ಭ್ರೂಣದಿಂದ ಗೋರಿಯವರೆಗೆ ಕಾನೂನು ನಮ್ಮನ್ನು ಎಲ್ಲೂ ಬಿಡುವುದಿಲ್ಲ. ಹುಟ್ಟು, ಅದಕ್ಕಿಂತ ಮೊದಲು ಭ್ರೂಣಲಿಂಗ ಪರೀಕ್ಷೆ ಮಾಡಿದರೆ ಕಾನೂನು ಪ್ರಕಾರ ಅಪರಾಧ ಇದೆ, ಅಲ್ಲಿಂದ ಶುರುವಾಗುತ್ತೆ. ಸತ್ತ ಮೇಲೆ ನಮಗೆ ಮರಣದ ಪ್ರಮಾಣ ಪತ್ರ ತೆಗೆದುಕೊಳ್ಬೇಕು, ಅಲ್ಲಿಯವರೆಗೂ ಆ ಮರಣ ಪ್ರಮಾಣ ಪತ್ರದಿಂದ ನಮ್ಮ ಮುಂದಿನ ವಾರಸುದಾರರಿಗೆ ಅದು ಕಾನೂನಿನ ಮೂಲಕ ಒಂದು ಹಕ್ಕನ್ನು ನೀಡುತ್ತದೆ. ಇಂತಹ ಭ್ರೂಣದಿಂದ ಗೋರಿಯವರೆಗೂ ನಮ್ಮನ್ನು ಕಾನೂನು ಬಿಡುವುದಿಲ್ಲ. ಹೀಗಾಗಿ ಪ್ರತಿ ಹಂತದಲ್ಲೂ ನಾವು ಕಾನೂನನ್ನು ಪರಿಪಾಲಿಸಬೇಕು. ಆಗಲೇ ಮಾತಾಡ್ತಿರುವಾಗ ಹೇಳ್ತೀವಿ, ಕಾನೂನು ಯಾವಾಗಲೂ ಎನ್ಫೋರ್ಸಲ್ಲಿ ಇರ್ತದೆ, ಯಾವ ಕ್ಷಣದಲ್ಲೂ ಆದರೂ ಅದನ್ನು ನಾವು ಜಾರಿಯಲ್ಲಿ ಇಟ್ಕೊಂಡಿದ್ದೇವೆ. ಈ ರೀತಿಯ ವಿಚಾರಗಳನ್ನು ಈಗ ಇವತ್ತಿನ ದಿನದಲ್ಲಿ ಇಷ್ಟೊಂದು ಸಮಗ್ರವಾದ ಕಾನೂನುಗಳು ನಮ್ಮ ದೇಶದಲ್ಲಿವೆ ಮತ್ತು ರಾಜ್ಯ ಸರ್ಕಾರ ಜಾರಿಗೆ ತಂದಿರತಕ್ಕಂಥ ಕಾನೂನುಗಳು ಮತ್ತು ಕೇಂದ್ರ ಸರ್ಕಾರ ಜಾರಿಗೆ ತಂದಿರತಕ್ಕಂಥ ಕಾನೂನುಗಳು ಅನೇಕ ಇವೆ. ಆದರೆ ಇವುಗಳಲ್ಲಿ ನಮಗೆ ಇಂದಿನ ಪ್ರಸ್ತುತ ಸಂದರ್ಭದಲ್ಲಿ ಒಂದು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ, ಈ ಹಿಂದೆ ನಾವೇನು ಕೋವಿಡ್ ಸಂದರ್ಭದಲ್ಲಿ ಅನುಭವಿಸಿದ್ದೇವೆ. ನಮ್ಮ ಅನೇಕ ಗ್ರಾಮೀಣ ಭಾಗದಲ್ಲಿ ಬಾಲ್ಯ ವಿವಾಹ ನಡೆದೋಗ್ಬಿಟ್ಟಿದ್ದಾವೆ. ಸೊ ಅವುಗಳ ಕುರಿತಾಗಿ ನಾವು ಹೆಚ್ಚಿನ ತಿಳಿವನ್ನು ಪಡ್ಕೋಬೇಕಾಗಿದ್ದು ಅಗತ್ಯ ಇದೆ. ಆ ಬಾಲ್ಯ ವಿವಾಹ ನಿಷೇಧ ಕಾನೂನನ್ನು ತಾವು ತಮ್ಮ ತಿಳಿವುಗಳ ಮೂಲಕ ಇಲ್ಲಿ ವಿದ್ಯಾರ್ಥಿಗಳು ಪ್ರಬಂಧವನ್ನು ಮಂಡಿಸ್ತಾ ಇದ್ದಾರೆ. ಅವರು ಓದುವ ಮೂಲಕ, ಪ್ರಬಂಧ ಮಂಡಿಸುವುದರ ಮೂಲಕ ಹೆಚ್ಚಿನ ಜ್ಞಾನವನ್ನು ನೀಡಬೇಕಾಗಿದೆ ಮತ್ತು ನಾವು ತಿಳ್ಕೋಬೇಕಾಗಿದೆ. ಅದೇ ರೀತಿ ಇನ್ನೊಂದು ಕೌಟುಂಬಿಕ ದೌರ್ಜನ್ಯಗಳಿಂದ ಆಗ್ತಕ್ಕಂತಹ ಕಾರಣಗಳು ಹಾಗೂ ಆ ಕುರಿತಾಗಿರ್ತಕ್ಕಂಥ ಸಂರಕ್ಷಣಾ
ಕಾನೂನು ಈ ಕುರಿತಾಗಿ 2 ಕಾನೂನು ಕುರಿತಾಗಿ ಇವತ್ತು ವಿಶೇಷ ತಿಳಿವು ಉಂಟಾಗಲಿ ಅನ್ನೋ ಕಾರಣಕ್ಕಾಗಿ ಇಂದು ಈ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ. ಇದರ ತಿಳಿವನ್ನು ತಾವೆಲ್ಲರೂ ಪಡ್ಕೊಳ್ರಿ ಅಂತ ಹೇಳುತ್ತಾ ಈ ಕಾರ್ಯಾಗಾರವನ್ನು ಇಲ್ಲಿ ಆಯೋಜನೆ ಮಾಡಲಿಕ್ಕೆ ಕಾರಣಕರ್ತಕ್ಕಂಥ ಈ ಸಂಸ್ಥೆಯ ಸರ್ವ ಮಂಡಳಿಯವರಿಗೆ, ಪ್ರಾಚಾರ್ಯರಿಗೆ, ಉಪಪ್ರಾಚಾರ್ಯರಿಗೆ ಮತ್ತು ತಮ್ಮೆಲ್ಲರಿಗೆ ವಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲಿರ್ತಕ್ಕಂಥ ನಿಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ರಾದಂಥ ಡಾಕ್ಟರ್ ಪಾರ್ವತಿಯವರೇ, ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಬಂದಿರತಕ್ಕಂಥ ಪ್ರಾಧ್ಯಾಪಕ ಸತೀಶ್ ಗೌಡವರೇ ಹಾಗೂ ಡಾಕ್ಟರ್ ಅಂಜನಾ ಪ್ರಿನ್ಸಿಪಾಲ್ ಆರ್ಮಿ ಅವರೇ ಹಾಗೂ ನಮ್ಮ ಸಂಸ್ಥೆಯ ರೇವಯ್ಯ ಒಡೆಯರ್ ಈಗಾಗಲೇ ಪ್ರಸ್ತಾವಿಕ ಭಾಷಣದಲ್ಲಿ ಈ ಕಾರ್ಯಕ್ರಮದ ರೂಪುರೇಷೆಯನ್ನು ನೀಡಿದ್ದಾರೆ. ಮತ್ತು ನಾರಾಯಣ ಸ್ವಾಮಿಯವರು ಇದೆಲ್ಲ ಭಾಳ ಆರ್ಗನೈಸ್ ಮಾಡಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ಮುಖ್ಯವಾಗಿ ಈ ಕಾರ್ಯಕ್ರಮದ ಉದ್ದೇಶ ನಿಮ್ಮಲ್ಲಿ ಕಾನೂನು ಅರಿವು ಮೂಡಿಸೋದು. ಎಷ್ಟೋ ಕಾನೂನಿದೆ ನಮ್ಮ ರಾಜ್ಯದಲ್ಲಿ, ಸುಮಾರು 285 ಕಾನೂನಿದೆ. ಕೇಂದ್ರ ಸರ್ಕಾರದಲ್ಲಿ ನಮ್ಮ ರಾಜ್ಯಗಳಿಗೆ ಅನ್ವಯಿಸುವುದು, ಬರೀ ಕೇಂದ್ರ ಸರ್ಕಾರಕ್ಕಲ್ಲ, ಎಲ್ಲ ರಾಜ್ಯಗಳಿಗೆ ಅನ್ವಯಿಸುವುದು 1800 ಕಾನೂನಿದೆ. ಎಲ್ಲ ತಿಳ್ಕೊಳ್ಳೋಕ್ಕಾಗಲ್ಲ. ಆದರೆ ನಮಗೆ ನಿತ್ಯ ಜೀವನದಲ್ಲಿ ನಮ್ಮ ಹಕ್ಕುಗಳ ಮೊಟಕುಗೊಳ್ತಾ ಇರುವ ಅಥವಾ ಶೋಷಣೆಗೊಳಗಾಗ್ತಾ ಇರುವ ಅಂಥವ್ರನ್ನ ರಕ್ಷಿಸೋಕ್ಕೋಸ್ಕರ ಏನು ಕಾನೂನು ಮಾಡಿದ್ದಾರೆ ಅದಾದರೂ ಜನಗಳಿಗೆ ಮುಟ್ಟಿದರೆ ಆಗ ಆ ಕಾನೂನಿನ ಅರಿವು ನಿಮಗೆ ಬಂದರೆ ಅದು ಸಾರ್ಥಕ ಆಗುತ್ತೆ. ಕಾನೂನು ಇದ್ರೆ ಸಾಲದು, ಅದ್ರ ಮೇಲೆಲ್ಲ ಧೂಳು ಮುಚ್ಕೊಂಡು ಏನು ಇಂಪ್ಲಿಮೆಂಟ್ ಆಗ್ತಾ ಇರಲ್ಲ. ಯಾವಾಗ ಸಾರ್ವಜನಿಕರಲ್ಲಿ ಅದರ ಅರಿವು ಮೂಡುತ್ತೋ ಆವಾಗಲೇ ಅದು ಇಂಪ್ಲಿಮೆಂಟ್ ಆಗಕ್ಕೆ ಸಾಧ್ಯ. ಅದಕ್ಕೆಲ್ಲ ನೀವೇ ಜವಾಬ್ದಾರರಾಗಿರ್ತೀರ. ಇವತ್ತು ನೀವು ವಿದ್ಯಾರ್ಥಿಗಳು, ನಾಳೆ ನೀವೇ ಪ್ರಜೆಗಳು, ಪ್ರಭುಗಳಾಗ್ತೀರಿ, MLA ಆಗ್ತೀರಾ, ಅಡ್ವೊಕೇಟ್ಸ್ ಆಗ್ತೀರಾ, ಜಡ್ಜಸ್ ಆಗ್ತೀರಾ. ಆದರೆ ಈ ಕಾನೂನು ಕಟ್ಟ ಕಡೆಯ ವ್ಯಕ್ತಿಗೂ ತಲುಪುವ ಮಾಡಬೇಕಾದ್ದು ನಮ್ಮ ಜವಾಬ್ದಾರಿ. ಅದರಿಂದ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಶೋಷಣೆ ಆಗುವಂಥ ಅದನ್ನು ತಡೆಯೋಕ್ಕೋಸ್ಕರ ಈ 2 ಕಾನೂನನ್ನ ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ. ಅದರಲ್ಲಿ ಈ ಕಾರ್ಯಾಗಾರದಲ್ಲಿ ಗಣ್ಯರು ಅಂದರೆ ಭಾಳ ನುರಿತವರು ಬಂದಿದ್ದಾರೆ. ಅವರು ಸ್ಟೇಜ್ ಮೇಲೆ ಬಂದು ಪಾಠ ಮಾಡೋ ಥರ ಹೇಳಿದರೆ ನಿಮಗದು ಅರ್ಥ ಆಗಲ್ಲ. ಅನ್ಲೆಸ್ ಯು ಇನ್ವಾಲ್ವ್ ಇನ್ ಪ್ರೆಸೆಂಟೇಷನ್, ಆವಾಗ ಮಾತ್ರ ನೀವು ಅದ್ರ ಬಗ್ಗೆ ಸ್ವಲ್ಪ ಓದ್ಕೊಂಡು ಬಂದಿರ್ತೀರಾ, ನಿಮ್ಮ ಪ್ರಬಂಧನ ಮಂಡಿಸ್ತೀರಾ. ಆದರೆ ಎಲ್ಲಿ ನೀವು ಬಿಟ್ಟೋಗಿದೆ ಅದನ್ನು ಇವರು ಫಿಲಪ್ ಮಾಡಿ ನಿಮಗೆ ಈ ಕಾನೂನಿನ ಪೂರ್ಣ ಅರಿವು ಸಿಗುವ ಹಾಗೆ ಮಾಡುವುದು ಈ ಕಾರ್ಯಕ್ರಮದ ಉದ್ದೇಶ. ಹಾಗಾಗಿ ಅನ್ಲೆಸ್ ದೇರ್ ಈಸ್ ಸ್ಟೂಡೆಂಟ್ ಪಾರ್ಟಿಸಿಪೇಷನ್ ಇನ್ ದಿ ಪ್ರೋಗ್ರಾಮ್, ಇಟ್ ವಿಲ್ ನಾಟ್ ಬಿ ಎ ಮೀನಿಂಗ್ಫುಲ್ ಪ್ರೋಗ್ರಾಮ್. ಆದ್ದರಿಂದ ನೀವೆಲ್ಲ ಇದರಲ್ಲಿ ಪಾಲ್ಗೊಳ್ಳಬೇಕು. ಪಾಲ್ಗೊಂಡು ಇದರ ಹೆಚ್ಚಿನ ಅರಿವು ಪಡೀಲಿ ಅಂತ ಹೇಳಿ ಆಶಿಸ್ತಾ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಸರ್, ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರಿಗೆ ನಾನು ಇಂಟ್ರಡ್ಯೂಸ್ ಮಾಡಬೇಕು ಅಂದರೆ, ಇಲ್ಲಿರೋರೆಲ್ಲ ಲಾ ಎಕ್ಸ್ಪರ್ಟ್ಸ್ ಎಕ್ಸೆಪ್ಟ್ ನಾರಾಯಣ ಸ್ವಾಮಿ ಅವರು. ಲಾ ಪಾಠ ಮಾಡೋರು, ಲಾ ಕಾಲೇಜ್ಗೆ ಪ್ರಿನ್ಸಿಪಲ್ಲು, ಲಾನಲ್ಲಿ ಸರಿ ತಪ್ಪು ಅಂತ ಹೇಳೋ ಜಡ್ಜು, ನಮ್ಮನ್ನೆಲ್ಲ ಒಟ್ಟಿಗೆ ಮಾಡಿರೋ ಲಾಯರು, ಲಾ
ಆರ್ಗನೈಸರು. ನಮ್ಮನ್ನೆಲ್ಲ ತಂದು ಇನ್ಸ್ಟಿಟ್ಯೂಷನ್ ಇಂದ ಒಂದೇ ಕಡೆ ಇರಬೇಕು ಅಂತ ಅರೇಂಜ್ ಮಾಡಿರೋ ನಾರಾಯಣ ಸ್ವಾಮಿಯವರು, ನಮ್ಮ ಕಲೀಗ್ ಡೈರೆಕ್ಟರು, ನನ್ನ ಹಿಂದೆ ಇರೋ ಮುಂದೆ ಇರೋ ಎಲ್ಲ ಸಹೋದ್ಯೋಗಿಗಳು, ನನ್ನ ಎಲ್ಲ ಸ್ಟೂಡೆಂಟ್ಸ್ಗಳು. ನನ್ನ ಕನ್ನಡದಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸ್ಬಿಡಿ ಸರ್. ಮಧ್ಯದಲ್ಲಿ ನಾನು ಕನ್ನಡ ಇಂಗ್ಲಿಷ್ ಜಂಪ್ ಆಗಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲಾ ಅಂಡ್ ಪಾರ್ಲಿಮೆಂಟರಿ ರಿಫಾರ್ಮ್ಸ್ ನಲ್ಲಿ ಜೊತೆಗೆ 2018 ನಲ್ಲೂ ಹ್ಯೂಮನ್ ರೈಟ್ಸ್ ಬಗ್ಗೆ ನಾವು ಪ್ರೋಗ್ರಾಮ್ ಮಾಡಿದ್ವಿ. ರೇವಯ್ಯ ಒಡೆಯರ್ ಅವ್ರ ಜೊತೆ ಒಳನಾಟ ಅಥವಾ ವೇರಿಯಸ್ ಪ್ರೋಗ್ರಾಮ್ಸ್ ಶುರು ಮಾಡೋದು 2018. ಅದಕ್ಕೆ ಮುಂದೆಯಿಂದ ನಡೀತಾ ಇತ್ತು. 2018 ಆಕ್ಚುಲಿ 19, 20, 2021 ನಲ್ಲೂ ನಾವು ಮಾಡೋಕೆ ಇಷ್ಟಪಡ್ತಾ ಇದ್ವಿ. ಬಟ್ ಕರೋನಾ ಇಂದ ಹಿಂದಕ್ಕೆ ಹೋದ್ವಿ. ವಾಸವಿ ಎಜುಕೇಶನಲ್ ಟ್ರಸ್ಟ್ ನಿಮಗೆ ಸ್ಟೇಜ್ ಮೇಲೆ ಇರೋರ್ಗೆ ಹೇಳ್ಬೇಕು ಅಂದ್ರೆ 1979 ಅಲ್ಲಿ ಶುರು ಆಗಿದ್ದು. ವಿವಿಪುರಂನಲ್ಲಿ ಒಂದು ಚಿಕ್ಕ ಒಂದು ಸ್ಕೂಲ್ ನಿಂದ ಶುರು ಆಯಿತು. ಅಲ್ಲಿ ಈಗ ಆಸ್ ಆನ್ ಡೇಟ್ ನಲ್ಲಿ ಕಿಂಡರ್ಗಾರ್ಟನ್ ಇಂದ 10th ಸ್ಟ್ಯಾಂಡರ್ಡ್ ವರೆಗೂ ಸ್ಕೂಲ್ ಇದೆ. JP ನಗರ್ನಲ್ಲಿ ಅದೇ ಕಿಂಡರ್ಗಾರ್ಟನ್ ಇಂದ 10th ಸ್ಟ್ಯಾಂಡರ್ಡ್ ವರೆಗೂ ಸ್ಕೂಲು, PUC, ಕಾಮರ್ಸ್, ಸೈನ್ಸ್, ದೆನ್ ಪಾಲಿಟೆಕ್ನಿಕಲ್, ಇಂಜಿನಿಯರಿಂಗ್ ಅಂಡ್ ನಾನ್ ಇಂಜಿನಿಯರಿಂಗ್, ಡಿಗ್ರಿನಲ್ಲಿ ಕಾಮರ್ಸ್, ಸೈನ್ಸ್, ಆರ್ಟ್ಸ್ ಅಂತ ಇದೆ. ಮತ್ತೆ ಪೋಸ್ಟ್ ಗ್ರಾಜುಯೇಷನ್ ಅಲ್ಲೂ ಕಾಮರ್ಸ್ ಕೋರ್ಸ್ ಇದೆ. ಈಗ ಹಂಗೆ ತಿಂಡಿ ಕಾಫಿ ತಿಂತಾ ನಮ್ಮ ಫ್ರೆಂಡ್ಸ್ ಹೇಳಿದ್ರು, ಲಾ ಕಾಲೇಜ್ ಮಾಡಿದ್ರೆ ಮ್ಯಾಮ್ ಮಕ್ಕಳಿಗೆ ಬಹಳ ಹೆಲ್ಪ್ ಆಗುತ್ತೆ. ಯಾಕೆಂದ್ರೆ ಈ ವೆಸಿಲಿಟಿನಲ್ಲಿ ಯಾವುದು ಲಾ ಕಾಲೇಜ್ ಇಲ್ಲ, ನಾವು ಹೆಲ್ಪ್ ಮಾಡ್ತೀವಿ ಮಾಡಿ ಅಂದ್ರು. ನೋಡೋಣ ವಿಟಿಗೆ ಆ ಒಂದು ರೆಕ್ಕೆ ಬರತ್ತಾ, ನಮ್ಮ ಮಕ್ಕಳಿಗೆ ಲಾ ನಲ್ಲೂ ಎಜುಕೇಶನ್ ಕೊಡಕ್ಕಾಗತ್ತಾ ಅಂತ ನಮ್ಮ ಸ್ಟೇಜ್ ಮೇಲಿರೋ ಎಲ್ಲರೂ ಫ್ರೆಂಡ್ಸ್ ಹೆಲ್ಪ್ ಮಾಡಿದ್ರೆ ಡೆಫಿನೆಟ್ ಆಗಿ ನಿಮ್ಗೆ ಲಾ ಕಾಲೇಜ್ ಕೂಡ ಬರುತ್ತೆ. ಅದ್ರ ಜೊತೆಗೆ ರಿಸರ್ಚ್ ಸೆಂಟರ್ ನನ್ನ ಆಸ್ತಿ ಇದೆ. ಇದು ಹೇಳ್ತಾ ಪ್ರೆಸಿಡೆನ್ಷಿಯಲ್ ಅಡ್ರೆಸ್ ನಲ್ಲಿ ಸರ್ ಆಲ್ರೆಡಿ ಹೇಳಿದ್ರು, ನಾವು 2 ಮಾತ್ರ ತಗೊಂಡಿದ್ದೀವಿ. ಒಂದು ಬಾಲ್ಯ ವಿವಾಹ, ಇನ್ನೊಂದು ಡೊಮೆಸ್ಟಿಕ್ ವೈಲೆನ್ಸ್, ಚೈಲ್ಡ್ ಮ್ಯಾರೇಜ್. ಐ ಥಿಂಕ್ ಇಲ್ಲಿರೋ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಅದ್ರ ಫೀಲ್ ಕೂಡ ಇಲ್ಲ ಚೈಲ್ಡ್ ಮ್ಯಾರೇಜ್ ಅಂದ್ರೆ ಏನು ಅಂತ. ಕೆಲವು ಸತಿ ಆ ಘಟ್ಟನ ಅನುಭವಿಸ್ ಬಂದಿರೋರಿಗೆ ಗೊತ್ತಿರುತ್ತೆ ಚೈಲ್ಡ್ ಮ್ಯಾರೇಜ್ ಮೀನಿಂಗ್ ಅಂದ್ರೆ. ಆ ಮಗುಗೆ ಮ್ಯಾರೇಜ್ ಅಂದ್ರೆ ಏನು ಅಂತಾನೆ ಗೊತ್ತಿರಲ್ಲ. ಮದುವೆ ಆಗಿರುತ್ತೆ ಗಂಡುಗೆ ಹೆಣ್ಣಿಗೆ, ಗಂಡು ಹೆಣ್ಣಿಗೆ ಅವ್ರ ರಿಲೇಶನ್ಶಿಪ್ ಅಂದ್ರೆ ಏನು ಅಂತ ಗೊತ್ತಿರಲ್ಲ, ಮದುವೆ ಆಗಿರುತ್ತೆ. ಗ್ಲಿಮ್ಸ್ ಹೇಳ್ಬೇಕು ಅಂದ್ರೆ 1929 ಅಲ್ಲಿ ಇಂಡಿಯನ್ ಲಾ ನಲ್ಲಿ ಹೆಣ್ಣಿಗೆ 14 ವರ್ಷ ಆಗಿರ್ಬೇಕು, 14 ವರ್ಷ ಆಗಿರ್ಬೇಕು, ಗಂಡಿಗೆ 18 ವರ್ಷದಲ್ಲಿ ಮದುವೆ ಆಗ್ಬೇಕು ಅಂತ ಇಂಡಿಯನ್ ಲಾ 1929 ಅಲ್ಲಿ ಈ ಲಾ ಆಗಿದ್ದು ಕಲೋನಿಯಲ್ ಪೀರಿಯಡ್ ಅಲ್ಲಿ. ಸರ್ ಏನಾದ್ರು ತಪ್ಪಿದ್ರೆ ತಿದ್ದಬೇಕು. ದೆನ್ ಬಟ್ ಅಲ್ಲಿ ನಿಮಗೂ ಗೊತ್ತಿರೋಂಗೆ ಮುಸ್ಲಿಂ ಆರ್ಗನೈಸೇಷನ್ ಅಲ್ಲಿ ಅಪೋಸ್ ಮಾಡಿ ಇಲ್ಲ ನಮ್ಮ ಇದರಲ್ಲಿ ನಾವು ಏಜ್ ಲಿಮಿಟ್ ಕೊಡಲ್ಲ, ಈವನ್ ಮೈನರ್ ಚೈಲ್ಡ್ ಇದ್ರೂ ಪೇರೆಂಟ್ಸ್ ಕನ್ಸೆಂಟ್ ತಗೊಂಡು ಮದುವೆ ಮಾಡಬಹುದು ಅನ್ನೋ ಒಂದು ಲಾನ ಅಲ್ಲಿ ತಂದ್ರು ರಿಫಾರ್ಮೇಶನ್ ಅಲ್ಲಿ. ಐ ಆಮ್ ಟಾಕಿಂಗ್ ಅಬೌಟ್ ದ ರೆವಲ್ಯೂಷನ್, ಹೌ ಚೈಲ್ಡ್ ಮ್ಯಾರೇಜ್ ಹ್ಯಾಸ್ ಟೇಕನ್ ಆಫ್ ಅಂಡ್ ಇಟ್ ಹ್ಯಾಸ್ ಬೀನ್ ಎರಾಡಿಕೇಟೆಡ್ ಸ್ಲೋಲಿ, ಹೌ ವಿ ಆಲ್ ಆರ್ ಸ್ಟ್ಯಾಂಡಿಂಗ್ ಹಿಯರ್. ಆಮೇಲೆ ಮಾತಾಡ್ತಾ ಇಂಡಿಪೆಂಡೆನ್ಸ್ ಡೇ ಆದ್ಮೇಲೆ ಹೇಳಿದ್ರು 14 ವರ್ಷ ಬಹಳ ಕಮ್ಮಿ ಆಯ್ತು ಹೆಣ್ಣಿಗೆ, 15 ವರ್ಷ ಮಾಡೋಣ ಅಂತ 15 ವರ್ಷ ಮಾಡಿದ್ರು. ಯಾವಾಗ 2 ಸತಿ ರಿವಿಷನ್ ಆಯ್ತು 1947 ಅಲ್ಲಿ ಇಂಡಿಪೆಂಡೆನ್ಸ್ ಡೇ ಆದ್ಮೇಲೆ. ಅದಾದ್ಮೇಲೆ ಈಗ ಆಸ್ ಆಫ್ ನಾವು ಯೋಚನೆ ಮಾಡಿರೋದು ಲೇಟೆಸ್ಟ್ ಡೆವಲಪ್ಮೆಂಟ್ ಹೇಳ್ತಾರೆ 18 ಏಜ್ ಹೆಣ್ಣು ಮಕ್ಕಳಿಗೆ 21 ಗಂಡು ಮಕ್ಕಳಿಗೆ ಅಂತ ಮಾಡಿದ್ರು. ಅಂಡ್ ಈವನ್ our Indian law, it has not restricted 18 ವರ್ಷ ಆಗಿದ ತಕ್ಷಣ ಮದುವೆ ಆಗಬೇಕು, 21 ವರ್ಷ ಆಗಿದ ತಕ್ಷಣ ಮದುವೆ ಆಗಬೇಕು ಅಂತ ರೆಸ್ಟ್ರಿಕ್ಟ್ ಮಾಡಿಲ್ಲ. 23 ಇಯರ್ಸ್ 25 ಇಯರ್ಸ್ ಇಂಡಿಪೆಂಡೆಂಟ್ ಆಗೋವರೆಗೂ ಒಂದು ಹೆಣ್ಣಿಗಾಗ್ಲಿ ಗಂಡಿಗಾಗ್ಲಿ ನಿಮ್ಮ ಸ್ಥಾನನ ತಗೊಂಡು ಆದ್ಮೇಲೆ ಮದುವೆ ಆಗ್ಬೋದು ಅಂತ ಜಡ್ಜ್ ಸಾಹೇಬ್ರು ಆಲ್ರೆಡಿ ಹೇಳಿದ್ರು. ಎಷ್ಟೊಂದು ಲಾಗಳಿದೆ, ಆ ಲಾನ ನಾವು ಉಪಯೋಗಿಸ್ಕೊಂಡ್ರೆ ಮಾತ್ರ ಇವ್ರು ಮಾಡಿರೋ ಲಾ ಅದಕ್ಕೊಂದು ಸಾರ್ಥಕತೆ ಬರುತ್ತೆ. ಇಲ್ಲ ಅಂದ್ರೆ ಇಟ್ ವಿಲ್ ಬಿ ಒನ್ ಆಫ್ ದ ರೈಟಿಂಗ್ಸ್ ಇನ್ ದಿ ಬುಕ್ಸ್ ಆಗತ್ತೆ ಅಂತ ಹೇಳಿ. ದಿಸ್ ಇಸ್ ಅಬೌಟ್ ದ ಚೈಲ್ಡ್ ಮ್ಯಾರೇಜ್. Anyhow, they are going to highlight more on these things. Coming to the domestic violence, ನನಗೆ ಗೊತ್ತಿಲ್ಲ ಡೊಮೆಸ್ಟಿಕ್ ವೈಲೆನ್ಸ್ ಅಂದ್ರೆ ಏನು ಅಂತ. ಯಾಕೆಂದ್ರೆ ಸಿಟಿನಲ್ಲಿ ಓದೋ ವಿದ್ಯೆ ಇರೋರಿಗೆ ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಬಹಳ ದೂರ ಇದೆ. ಈ
ಡೊಮೆಸ್ಟಿಕ್ ವೈಲೆನ್ಸ್ ಆಗಲಿ, ಚೈಲ್ಡ್ ಮ್ಯಾರೇಜ್ ಆಗಲಿ, ಇದೆಲ್ಲ ಎಲ್ಲಿ ಬರ್ತಾ ಇದೆ ಅಂದ್ರೆ, ಎಲ್ಲಿ ಓದು ವಿದ್ಯೆ ಕಮ್ಮಿ ಇದೆ, ಎಲ್ಲಿ ನಮಗೆ ವಿವೇಕ ಕಮ್ಮಿ ಇದೆ, ಆ ಜಾಗದಲ್ಲಿ ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಬರುತ್ತೆ. ನಾನು ಬೇರೆ ಬುಕ್ ನಲ್ಲಿರೋದೆಲ್ಲ ಹೇಳೋದಕ್ಕಿಂತ ಡೊಮೆಸ್ಟಿಕ್ ವೈಲೆನ್ಸ್ ಅಂದ್ರೆ ಏನು ಅಂದ್ರೆ ಫಿಸಿಕಲ್ ಅಬ್ಯೂಸಿಂಗ್ ಆರ್ ಮೆಂಟಲ್ ಅಬ್ಯೂಸಿಂಗ್ ಆರ್ ಇಮೋಷನಲ್ ಅಬ್ಯೂಸಿಂಗ್ ಅಂತ ಹೇಳಕ್ ಮುಂಚೆ ಈ ಸ್ಟೇಜ್ ನಲ್ಲಿ ಬಂದು ಕುತ್ಕೊಂಡ ತಕ್ಷಣ ನಾನು ಈ ಕೊನೆಯಲ್ಲಿ ಕುತ್ಕೊಂಡಿದ್ದೆ. ರೇವಯ್ಯ ಒಡೆಯರು ಇಲ್ಲ ಹಾಗಲ್ಲ ಅಂತ ಹೇಳ್ಬಿಟ್ಟು ನೀವು ನೋಡಿರ್ಬೋದು, ನನ್ನನ್ನ ಮತ್ತೆ ಕೂರಿಸಿದ್ರು. ನೀವು ಯಾವುದೇ ಲಾ ಬಂದಿರಲಿ, ಡೊಮೆಸ್ಟಿಕ್ ವೈಲೆನ್ಸ್ ಅಲ್ಲಿ ನಾವು ಮಾತಾಡ್ಬೇಕಾದ್ರೆ ಗಂಡು ಮಕ್ಕಳನ್ನ ಕೆಳಗಾಕಿ ಹೆಣ್ಮಕ್ಳನ್ನ ಮೇಲಾಕೋದು ಅನ್ನೋದಲ್ಲ. ದಯಮಾಡಿ ಡೊಮೆಸ್ಟಿಕ್ ವೈಲೆನ್ಸ್ ಅನ್ನ ಪ್ರಾಪರ್ ಮೀನಿಂಗ್ ತಿಳ್ಕೋಬೇಕು. ಅವಾಗೇನೆ ಲಾನಲ್ಲಿ ಮಾಡಿರೋ ಒಂದೊಂದು ರೂಲ್ಸ್ ಕರೆಕ್ಟ್ ಆಗಿ ಅಪ್ಲೈ ಆಗುತ್ತೆ. ಹೆಣ್ಣನ್ನ ಚೈಲ್ಡ್ ಮ್ಯಾರೇಜ್ ಆಗಲಿ ಅಥವಾ ಡೊಮೆಸ್ಟಿಕ್ ವೈಲೆನ್ಸ್ ಇಂದ ಆಗಲಿ ಪ್ರೊಟೆಕ್ಟ್ ಮಾಡ್ಕೊಂಡ್ ಬಂದಿರೋದೇ ಗಂಡು. ನಾನು ಪ್ರತಿ ಭಾಗದಲ್ಲಿ ಯಾವುದೇ ಲಾನಲ್ಲಿ ನಿಂತ್ಕೊಂಡು ಹೇಳದೆ ಅಷ್ಟೇ, ಗಂಡನ್ನ ದ್ವೇಷಿಸಬೇಡಿ, ಹೆಣ್ಣನ್ನ ಕೆಳಗ್ ಕಾಣಬೇಡಿ, ಎರಡು ಸಮವಾಗಿದ್ರೆ ಮಾತ್ರ ಅದಕ್ಕೆ ನಡೆಯಕ್ಕಾಗತ್ತೆ. ಇದೆರಡೂ ನಡೆಯಕ್ ಸಾಧ್ಯ ಆಗೋದು ಗಂಡಾಗ್ಲಿ ಹೆಣ್ಣಾಗ್ಲಿ ಎಜುಕೇಟೆಡ್ ಆಗಿರ್ಬೇಕು, ವಿವೇಕತನದಿಂದ ನಡೆದ್ರೆ ಇದೆಲ್ಲ ನಡೆಯುತ್ತೆ. ಇದರಿಂದ ಇವತ್ತು ನಡೆಯೋ ವರ್ಕ್ಶಾಪ್ ನಲ್ಲಿ ಇನ್ನೂ ಹೆಚ್ಚು ತಿಳುವಳಿಕೆಯಿಂದ ತಿಳ್ಕೊಂಡು ನಿಮ್ಮಲ್ಲಿ ಇದಾಗದೆ ಇದ್ರು ಎಲ್ಲಾದ್ರೂ ನಡೀತಾ ಇದ್ರೆ ನೀವು ಅದನ್ನ ತಡೆಗಟ್ಟಕ್ಕೆ ಒಂದು ಕಾರಣವಾಗಲಿ ಅಂತ ಈ ಕಾರ್ಯಾಗಾರ ಉಪಯೋಗ ಆಗಲಿ ಅಂತ ಹೇಳ್ತಾ, ನಾರಾಯಣ ಸ್ವಾಮಿಗೆ ಇನ್ನೊಂದು ಸ್ಪೆಷಲ್ ಕ್ಲಾಸ್ ಕೊಡಿ. ಯಾಕೆಂದ್ರೆ ಅವರು ಇವನ್ನೆಲ್ಲ ಒಟ್ಟಿಗೆ ಮಾಡಿ ಕರೆದು ನಮಗೆ ಇದು ಉಪಯೋಗ ಪಡೆಯೋಕೆ ಮಾಡಿದ್ದಾರೆ. ಇದ್ಬಿಟ್ಟು ರೇವಯ್ಯ ಒಡೆಯರ್ ಅವರಿಗೆ ಹೃತ್ಪೂರ್ವಕ ನಮ್ಮ ಕಡೆಯಿಂದ ವಂದನೆ ಸರ್. ಪ್ರತಿ ವರ್ಷದಂಗೆ ನಮ್ಮ ಓಗುಟ್ಟನ್ನ ನೀವು ಕೇಳಿ ವಿಇಟಿಗೆ ಬಂದು ಪ್ರೋಗ್ರಾಮ್ಸ್ ನ ನಡೆಸ್ಕೊಡ್ತಾ ಇದ್ದೀರಾ. ಅದೇ ರೀತಿ ನಮ್ಮ ಮಕ್ಕಳು ಪ್ರತಿ ವರ್ಷನೂ ಇದನ್ನ ಉಪಯೋಗಿಸ್ಕೊಂತಾ ಇದ್ದೀರಾ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್ ಮಾಡ್ತಾ, ಯಾರ್ಯಾರು ಈಗ ಪ್ರೆಸೆಂಟೇಶನ್ ಕೊಡ್ತಾ ಇದ್ದೀರಾ, ಯಾಕೆಂದ್ರೆ ಇದು ಇಂಟ್ರೆಸ್ಟಿಂಗ್ ಮಾಡೋದಕ್ಕೆ 3 ಪ್ರೈಸಸ್ ಇದೆ. ಯಾರ್ಯಾರು ಪ್ರೆಸೆಂಟೇಶನ್ ಮಾಡ್ತೀರಾ, ಫಸ್ಟ್ ಬೆಸ್ಟ್, ಸೆಕೆಂಡ್ ಬೆಸ್ಟ್ ಅಂಡ್ ಥರ್ಡ್ ಬೆಸ್ಟ್ ಗೆ 3 ಪ್ರೈಸಸ್ ಕ್ಯಾಶ್ ಪ್ರೈಸ್ ಇದೆ. ಪ್ಲಸ್ ಇದು ಬರೀ ಪ್ರೈಸ್ಗೋಸ್ಕರ ಅಲ್ಲ, ಇದು ನಮ್ಮ ನಾಲೆಡ್ಜ್ಗೋಸ್ಕರ. ಚೈಲ್ಡ್ ಮ್ಯಾರೇಜ್ ಅಂದ್ರೆ ಏನು, ವೈಲೆನ್ಸ್ ಅಂದ್ರೆ ಏನು, ಡೊಮೆಸ್ಟಿಕ್ ವೈಲೆನ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ಇದೊಂದು ಆಪರ್ಚುನಿಟಿ. ಎಲ್ರಿಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2016 ಬಗ್ಗೆ ವಿಷಯನ ಮಂಡಿಸೋಕೆ ಅಂತ ಬಂದಿದ್ದೀನಿ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2016 ಇದು ಬಾಲ್ಯ ವಿವಾಹ ನಿಷೇಧ ಅಂತ ನಾವು ಮೊದಲನೇ ಸಲ ಇಂಪ್ಲಿಮೆಂಟ್ ಮಾಡ್ತಾ ಇರೋದಲ್ಲ, ಹಿಂದೆ ಇದ್ದಿದ್ದ ಕಾಯ್ದೆನ ನಾವು ಪುನರ್ ರಚಿಸಿದೀವಿ 2016ರಲ್ಲಿ. ಇದನ್ನ 67ನೇ ಗಣರಾಜ್ಯೋತ್ಸವದ ಅಂಗವಾಗಿ ಲೋಕಸಭಾದಲ್ಲಿ ಈ ಬಾಲ್ಯ ವಿವಾಹ ನಿಷೇಧ ಕಾಯ್ದೆನ ಜಾರಿಗೊಳಿಸ್ತಾರೆ. ಈ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2016 ಏನ್ ಹೇಳುತ್ತಪ್ಪ ಅಂದ್ರೆ, ಯಾವುದೇ ಹುಡುಗ ಅಥವಾ ಹುಡುಗಿ ಮದುವೆ ಆಗ್ಬೇಕು ಅಂದ್ರೆ ಹುಡುಗಿಗೆ ಮಿನಿಮಮ್ 18 ವರ್ಷ ಆಗಿರ್ಬೇಕು, ಹುಡುಗಕ್ಕೆ 21 ವರ್ಷ ಆಗಿರ್ಬೇಕು ಅಂತ ಈ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ನಮ್ಗೆ ತಿಳಿಸ್ಕೊಡುತ್ತೆ. ಆದ್ರೆ ನಮಗೆ ಬರೋ ಪ್ರಶ್ನೆ, ನಾವು ಸುಮಾರು ವರ್ಷಗಳಿಂದ ಈ ಬಾಲ್ಯ ವಿವಾಹ ಕಾಯ್ದೆನ ಜಾರಿಯಲ್ಲಿದ್ರೂ ಕೂಡ ಇನ್ನು ಇದನ್ನ ನಾವು ಯಾಕೆ ಪುನರ್ ರಚಿಸ್ತಾ ಇದ್ದೀವಿ, ಇದನ್ನ ನಾವು ಯಾಕೆ ನಿಲ್ಸಕ್ ಆಗಿಲ್ಲ ಅಂತ. ಯಾಕೆ ಇದನ್ನ ತಿಳ್ಕೊಳ್ಳೋಕೆ ಮುಂಚೆ ಬಾಲ್ಯ ವಿವಾಹ ಅಂದ್ರೆ ಏನು? ಬಾಲ್ಯ ವಿವಾಹ ಅಂದ್ರೆ ಯಾವುದೇ ಹುಡುಗ ಹುಡುಗಿಗೆ 18 ವರ್ಷಕ್ಕಿಂತ ಮುಂಚೆ ಏನಾದ್ರೂ ನಾವು ಮದುವೆನ ಪ್ರಸ್ತಾಪ ಮಾಡಿದ್ರೆ ಅಥವಾ ಮದುವೆನ ಮಾಡಿದ್ರೆ ಅದನ್ನ ನಾವು ಬಾಲ್ಯ ವಿವಾಹ ಅಂತ ಪರಿಗಣಿಸ್ತೀವಿ. ಏನಪ್ಪಾ ಈ ಬಾಲ್ಯ ವಿವಾಹಗಳಿಗೆ ಕಾರಣ ಅಂದ್ರೆ, ಬಾಲ್ಯ ವಿವಾಹಗಳಿಗೆ ಮೊದಲನೇ ಕಾರಣ ಬರೋದು ಬಡತನ. ನಮಗೆ ಗೊತ್ತಿರೋ ತರ ನಮ್ಮ ಭಾರತದಲ್ಲಿ ತುಂಬಾ ಬಡವರು ಜಾಸ್ತಿ ಇದ್ದಾರೆ. ನಮ್ಗೆ ಮಕ್ಕಳನ್ನ ಬೆಳೆಸಕ್ಕಾಗಲ್ಲ ಅಥವಾ ಅವ್ರನ್ನ ನೋಡ್ಕೊಳಕ್ಕಾಗಲ್ಲ, ಮನೇಲಿ ತುಂಬಾ ಬಡತನ ಇದೆ, ಇವ್ರನ್ನ ಮದುವೆ ಮಾಡಿ ಕಳಿಸ್ಬಿಡೋಣ ಅನ್ನೋ ಮೆಂಟಾಲಿಟಿ ನಮ್ಮ ಜನಗಳಿಗೆ ಜಾಸ್ತಿ. ಅದಕ್ಕೋಸ್ಕರ ಏನಾಗುತ್ತೆ ಅಂದ್ರೆ ತುಂಬಾ ಬಾಲ್ಯ ವಿವಾಹಗಳು ಬಡತನದಿಂದ ನಡೆಯುತ್ತೆ. ಮತ್ತೆ ಎರಡನೇ ಕಾರಣ ಏನ್ ಬರುತ್ತೆ ಅಂದ್ರೆ, ಬಾಲ್ಯ ವಿವಾಹಕ್ಕೆ ಒಂದ್ ಮನೆಯಲ್ಲಿ ಒಂದು ಹುಡುಗ ಒಂದು ಹುಡುಗಿ ಇದ್ರೆ ಹುಡುಗಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡಲ್ಲ, ಹುಡುಗಂಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಇರ್ತಾರೆ. ಯಾಕೆ ಅಂದ್ರೆ ಹಿಂದಿನ ಕಾಲದಿಂದನೂ ಅದೊಂಥರ ನಡ್ಕೊಂಡ್ ಬಂದ್ಬಿಟ್ಟಿದೆ, ನಮ್ಗೆ ಏನೇ ಆದ್ರೂ ಮುಂದೆ ಮಗ ನೋಡ್ಕೊಳ್ಳೋನು ಅಂತ. ಅದು ತಪ್ಪು ಅಂತ ನಮ್ಗೆ ಗೊತ್ತು. ಆದ್ರೂ ಸುಮಾರು ಜನ ಯಾವ ತರ ಮಾಡ್ತಾ ಇರ್ತಾರೆ ಅಂದ್ರೆ,
ಇಲ್ಲ ನಮ್ಗೆ ಹುಡುಗಿ ಇತ್ತು ಅಂದ್ರೆ ಬೇಗ ಮದುವೆ ಮಾಡಿ ಕಳಿಸ್ಬಿಟ್ರೆ ನಮ್ ಜವಾಬ್ದಾರಿ ಮುಗಿದೋಗುತ್ತೆ ಅನ್ನೋ ಒಂದು ಮೆಂಟಾಲಿಟಿ ಇರುತ್ತೆ. ಅದಕ್ಕೋಸ್ಕರ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಹುಡುಗಿನ ಮದುವೆ ಮಾಡಿ ಕಳಿಸೋ ತರ ನೋಡ್ತಾ ಇರ್ತಾರೆ. ಅದನ್ನ ಬಿಟ್ರೆ ಇನ್ಯಾವ ತರ ನೋಡ್ಬೋದು ನಾವು ಅಂದ್ರೆ, ಹುಡುಗಿರಲ್ಲಿ ಸುಮಾರು ಜನ ಚೆನ್ನಾಗಿ ಓದ್ತಾ ಇಲ್ಲ ಅಂದ್ರೆ ಅಥವಾ ಫೇಲ್ ಆಯ್ತು ಅಂದ್ರೆ ಅವ್ರಿಗೆ ಮದುವೆ ಮಾಡ್ಸೋ ತರ ಇರುತ್ತೆ. ಅದೇ ಹುಡುಗರೇನಾದ್ರು ಫೇಲ್ ಆಯ್ತು ಅಂದ್ರೆ ಅವ್ರನ್ನ ನಾವು ಕೆಲ್ಸಕ್ಕೆ ಹಾಕ್ತಿವಿ ಅಥವಾ ಏನಕ್ಕಾದ್ರು ಬೇರೆದಕ್ಕೆ ಕಳಿಸ್ತೀವಿ. ಆದ್ರೆ ಹುಡುಗಿರ್ದೇನಾದ್ರು ಫೇಲ್ ಆಯ್ತು ಅಂದ್ರೆ ಮದುವೆ ಮಾಡಿ ಕಳಿಸ್ಬಿಡ್ತಾರೆ ಅನ್ನೋದೊಂದು ವಾಡಿಕೆ ಆಗೋಗಿದೆ. ಸೊ ಈ ಕಾರಣಗಳಿಂದ ನಮ್ಮಲ್ಲಿ ಬಾಲ್ಯ ವಿವಾಹ ಹೆಚ್ಚಾಗ್ತಾ ಇದೆ. ಇದನ್ನೆಲ್ಲ ನಾವು ತಡೆಗಟ್ಟಕ್ ಆಗಲ್ವಾ? ತಡೆಗಟ್ಟಬೇಕು ಅಂದ್ರೆ ಏನ್ ಮಾಡ್ಬೇಕು? ನಾವು ಬಾಲ್ಯ ವಿವಾಹ ತಡೆಗಟ್ಟಬೇಕು ಅಂದ್ರೆ ಒಂದೇ ಮಾರ್ಗ ಇರೋದೇನು ಅಂದ್ರೆ ಎಲ್ಲಾ ಜನರಲ್ಲೂ ಮನವರಿಕೆ ಆಗ್ಬೇಕು ಬಾಲ್ಯ ವಿವಾಹ ತಪ್ಪು ಅಂತ. ಬಾಲ್ಯ ವಿವಾಹ ಯಾಕೆ ತಪ್ಪು? ನಮಗ್ ಬರೋದು ಇನ್ನೊಂದು ಪ್ರಶ್ನೆ. ಬಾಲ್ಯ ವಿವಾಹ ಆದ್ರೆ ತುಂಬಾ ತೊಂದರೆಗಳನ್ನ ಅನುಭವಿಸ್ಬೇಕಾಗುತ್ತೆ. ಹುಡುಗ ಆಗ್ಬೋದು ಅಥವಾ ಹುಡುಗಿ ಆಗ್ಬೋದು. ಏನಪ್ಪಾ ತೊಂದರೆಗಳು ಅಂದ್ರೆ, ಮೊದಲನೇ ತೊಂದರೆ ಬಂದು ಬಾಲ್ಯ ವಿವಾಹ ಆಗ್ತಾ ಇದೆ ಅಂದ್ರೆ 18 ವರ್ಷದ ಒಳಗಡೆ ಇರ್ತಾರೆ. ಅವ್ರಿಗೆ ಅಷ್ಟೊಂದು ಮೆಚುರಿಟಿ ಬಂದಿರಲ್ಲ, ಓನ್ ಥಿಂಕಿಂಗ್ ಕೆಪಾಸಿಟಿ ಇರಲ್ಲ. ಅವ್ರನ್ನ ನಾವು ಮದುವೆ ಮಾಡಿ ಬೇರೆಯವ್ರ ಮನೆ ಕಳಿಸ್ತಾ ಇದೀವಿ ಅಥವಾ ಬೇರೆ ಎಲ್ಲಿಗೋ ಕಳಿಸ್ಕೊಡ್ತಾ ಇದೀವಿ ಅಂದಾಗ ಅಲ್ಲಿ ಹೋಗಿ ಅವರು ಎಲ್ಲದನ್ನು ಅವರೇ ಜವಾಬ್ದಾರಿಗಳು ತಗೊಂಡು ಅವರೇ ನಿರ್ವಹಿಸ್ಬೇಕು ಅಂದಾಗ ಅವ್ರಿಗೆ ಅದು ಕಷ್ಟ ಆಗುತ್ತೆ. ಈಗ ಅವರು ನಿರ್ವಹಿಸ್ಲಿಲ್ಲ ಅಂದ್ರೆ ಅವ್ರ ಮನೆಯಲ್ಲಿ ಅವ್ರನ್ನ ಸರಿಯಾಗಿ ನೋಡ್ಕೊಳ್ತಾ ಇರೋದಾಗ್ಬೋದು, ಕಿರುಕುಳಗಳು ಕೊಡೋದಾಗ್ಬೋದು, ಇದೆಲ್ಲ ತೊಂದರೆ ಆಗುತ್ತೆ. ಹಾಗೆ ಬಾಲ್ಯ ವಿವಾಹ ಆಯ್ತು ಅಂದಾಗ ಬೇಗ ಗರ್ಭವತಿರಾಗ್ತಾರೆ ಹೆಣ್ಮಕ್ಳು. ಅವ್ರಿಗೆ ಗರ್ಭವತಿರು 18 ವರ್ಷಕ್ಕಿಂತ ಮುಂಚೆ ಏನಾದ್ರೂ ಗರ್ಭವತಿರಾದ್ರೆ ಅವ್ರಿಗೆ ತೊಂದರೆಗಳು ಜಾಸ್ತಿ ಕಾಣಿಸುತ್ತೆ. ನಾರ್ಮಲ್ ಡೆಲಿವರಿ ಆಗಲ್ಲ, ಅಥವಾ ಸಿಸರಿನ್ ಆಗ್ಬೋದು, ಅಥವಾ ಹೊಟ್ಟೆಲೆ ಮಗು ಸತ್ತೋಗೋದಾಗ್ಬೋದು. ಈ ತರ ತುಂಬಾ ಪರಿಣಾಮ ಬೀಳುತ್ತೆ. ಅವರ ಮೆಂಟಲ್ ಹೆಲ್ತ್ ಮೇಲೆ, ಫಿಸಿಕಲ್ ಹೆಲ್ತ್ ಮೇಲೆ ಪ್ರಾಬ್ಲಮ್ಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಜನರಲ್ಲಿ ಮನವರಿಕೆ ಮೂಡಿಸ್ಬೇಕು, ಬಾಲ್ಯ ವಿವಾಹನ ನಾವು ತಡೆಗಟ್ಟಬೇಕು ಅಂತ. ಈ ಬಾಲ್ಯ ವಿವಾಹಕ್ಕೆ ಇನ್ನೂ ಒಂದು ಕಾರಣ ಇರುತ್ತೆ. ಏನು ಅಂದ್ರೆ ಒಂದ್ ಮನೆಯಲ್ಲಿ ಒಂದ್ ಚಿಕ್ಕ ಮಗು ಆಗಿದ್ದಾಗ್ಲೇನೆ ಒಂದ್ ಮಗು ಹುಟ್ಟು, ಒಂದ್ ಗಂಡ್ ಮಗು ಒಂದ್ ಹೆಣ್ಮಗು ಅಂದಾಗ ಅವ್ರ ಮನೆಯವರು ಡಿಸೈಡ್ ಮಾಡ್ಕೊಬಿಟ್ಟಿರ್ತಾರೆ ಈ ಮಗುಗೆ ಇವನೇ ಗಂಡ ಆಗ್ಬೇಕು ಅಥವಾ ಇವಳೇ ಹೆಂಡತಿ ಆಗ್ಬೇಕು ದೊಡ್ಡವರಾದ್ಮೇಲೆ ಅಂತ. ಅದು ಒಂದ್ ರೀತಿ ತಪ್ಪಾಗುತ್ತೆ. ಯಾಕೆಂದ್ರೆ ವಿವಾಹ ಅನ್ನೋದು ಅವ್ರವ್ರ ಇಚ್ಛೆಗೆ ತಕ್ಕಂತ ಆಗ್ಬೇಕು, ಬೇರೆಯವ್ರ ಇಚ್ಛೆಗೆ ತಕ್ಕಂತಲ್ಲ. ಯಾಕೆಂದ್ರೆ ಒಂದ್ಸಲ ವಿವಾಹ ಆದ್ಮೇಲೆ ಅವ್ರಿಗೆ ಜೀವನ ಪೂರ್ತಿ ಇರ್ಬೇಕು. ಯಾವಾಗ ಇವರು ಮನೆಯವರು ಆಗ್ಬೋದು ಅಥವಾ ಬೇರೆ ನಮ್ದು ಸಂಪ್ರದಾಯ ಇದೇ ರೀತಿ ಇರುತ್ತೆ, ನಾವು ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡ್ತೀವಿ ಅಂತ ಇನ್ನೂ ಸುಮಾರು ಕಡೆಗಳಲ್ಲಿ. ಈಗ ನಾವು ಸಿಟಿಗಳ ಕಡೆ ನೋಡಿದ್ರೆ ಇದೆಲ್ಲ ಕಡಿಮೆ ಆಗಿದೆ, ಆದ್ರೆ ತೀರಾ ಹಳ್ಳಿಗಳಲ್ಲಿ ಇದೆಲ್ಲ ಇನ್ನೂ ನಡೀತಾ ಇದೆ, ಆದ್ರೆ ಬೆಳಕಕ್ಕೆ ಬರಲ್ಲ. ಯಾಕೆ ಅಂದ್ರೆ ಅಲ್ಲಿನ ಸಂಪ್ರದಾಯ ಆತರ ಅಂತ ಹೇಳ್ತಾ ಇರ್ತಾರೆ. ಹಳ್ಳಿಯವ್ರು ಯಾರಿಗೂ ಹೊರಗಡೆ ಹೇಳಲ್ಲ ಇದನ್ನ. ಬಟ್ ಆದ್ರೆ ಆ ಹಳ್ಳಿಯವರು ಮದುವೆ ಆದ್ಮೇಲೆ ಅವರೊಂದಷ್ಟು ಡೆವಲಪ್ ಆಗಿ ಸಿಟಿಗಳ ಕಡೆ ಬಂದಾಗ ನಮಗ್ ಬೆಳಕಕ್ಕೆ ಬರುತ್ತೆ ಏನಂದ್ರೆ, ಇವ್ರಿಗೆ ಬಾಲ್ಯ ವಿವಾಹ ಆಗೋಗಿತ್ತು, 18 ವರ್ಷಕ್ಕೆ ಮುಂಚೆನೇ ಇವ್ರಿಗೆ ಮಗು ಆಗಿತ್ತು, ಇವ್ರಿಗೆ ಮದುವೆ ಆಗಿತ್ತು ಅಂತ. ಈಗ ನಾವು ಲಾಸ್ಟ್ ಈಗ ಸರ್ವೆಗಳ ಮುಖಾಂತರ ನೋಡೋದಾದ್ರೆ 2000ದಿಂದ 2010ರವರೆಗೆ ಆಲ್ಮೋಸ್ಟ್ 20-25% ಮದುವೆಗಳೇನಾಗಿದ್ದಾವೆ ಅವೆಲ್ಲ ಬಾಲ್ಯ ವಿವಾಹಗಳಾಗಿದೆ. ಆದ್ರೆ ಅದೆಲ್ಲ ಬೆಳಕಕ್ಕೆ ಬರೋದು ಯಾವಾಗ ಅಂದ್ರೆ 25 ವರ್ಷ ಆದ್ಮೇಲೆ ಅವ್ರಿಗೆ, ಅಥವಾ 30 ವರ್ಷ ಆದ್ಮೇಲೆ ಅವರೆಲ್ಲ ಒಂದ್ ಕಡೆ ಹೇಳ್ತಾರೆ ನಮಗ್ ಬಾಲ್ಯ ವಿವಾಹ ಆಗಿತ್ತು ಅಂತ. ಸೊ ನಮ್ಮಲ್ಲಿ ಈಗ ನಾವು ಮಾಡ್ಬೇಕಾಗಿರೋ ಕೆಲಸ ಏನಪ್ಪಾ ಅಂದ್ರೆ, ನೀವೆಲ್ಲಾದ್ರೂ ಬಾಲ್ಯ ವಿವಾಹ ನೋಡಿದ್ರೆ ಅಥವಾ ಬಾಲ್ಯ ವಿವಾಹ ಆಗ್ತಿದೆ ಅಂತ ನಿಮ್ಗೆ ಏನಾದ್ರೂ ಗೊತ್ತಾದ್ರೆ ನಾವು ಕಂಪ್ಲೇಂಟ್ ರೈಸ್ ಮಾಡ್ಬೋದು. ಅವ್ರು ನಮಗ್ ಪರಿಚಯ ಇದಾರ ಪರಿಚಯ ಇಲ್ವಾ ಅದೆಲ್ಲ ಸೆಕೆಂಡರಿ. ಬಟ್ ಇದನ್ನ ನಾವು ಯಾವಾಗ ನಾವು ನಡೆಸ್ಕೊಂಡು ಹೋಗ್ತೀವಿ, ಮೊದಲನೇ ಹೆಜ್ಜೆ ನಮ್ಮಿಂದನೇ ಶುರುವಾಗ್ಬೇಕು. ನಾವ್ ಯಾವಾಗ ಇದನ್ನೆಲ್ಲ ತಡೆಯಕ್ಕೆ ಅಂತ ಶುರು ಮಾಡ್ತೀವಿ, ನಮ್ಮನ್ನ ನೋಡಿ ಇನ್ನೊಬ್ರು ಇನ್ಸ್ಪೈರ್ ಆಗ್ಬೋದು, ಅವರನ್ನ ನೋಡಿ ಇನ್ನೊಬ್ರು ಇನ್ಸ್ಪೈರ್ ಆಗ್ಬೋದು. ಹೀಗೆ ಒಬ್ಬರಿಂದ ಒಬ್ರಿಗೆ ನಾವು ಏನು ಇದ್ರ ಎಫೆಕ್ಟ್ಸ್ ಏನು, ಇದರಿಂದ ಪರಿಣಾಮಗಳೇನಾಗುತ್ತೆ, ತೊಂದರೆಗಳೇನಾಗುತ್ತೆ, ನಮ್ಗೆ ಯಾರಾದ್ರೂ ಈ ತರ ಸಿಕ್ಕಿದಾಗ ಅವ್ರಗಳಿಗೆ ಹೇಳಿ ನಾವು ಇದನ್ನ ನಿಲ್ಸೋದಕ್ಕೆ ಪ್ರಯತ್ನ ಪಟ್ರೆ, ನಮ್ಮನ್ನು ನೋಡಿ ಇನ್ನೊಬ್ರು ನಿಲ್ಸೋದಕ್ಕೆ ಪ್ರಯತ್ನ ಪಟ್ರೆ ನಾವು ಈ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಏನ್ ಇಂಪ್ಲಿಮೆಂಟ್ ಆಗಿದೆ ಅದನ್ನ ಪೂರ್ತಿಗೊಳಿಸ್ಬೋದು. ನಮ್ಮಲ್ಲಿ ಒಂದು ಬೇಜಾರಿನ ವಿಷಯ ಏನು ಅಂದ್ರೆ, ನಮ್ಮ ದೇಶದಲ್ಲಿ ಯಾವುದೇ ಒಂದು ವಿಷಯ ಆಗ್ಲಿ ಅವರಾಗಿದ್ದು ಅವರೇ ತಿಳ್ಕೊಳ್ಳಲ್ಲ. ಅವ್ರಿಗೆ ಯಾರಾದ್ರೂ ಒಬ್ರು ಹೇಳ್ಕೊಡ್ಬೇಕು, ಇಲ್ಲ ಅದನ್ನ ಫಾಲೋ ಮಾಡಬೇಕು ಅಂದ್ರೆ ಅವ್ರಿಗೇನಾದ್ರೂ ಒಂದು ರೂಲ್ಸ್ ಇಂಪ್ಲಿಮೆಂಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಾವು ಹೆಲ್ಮೆಟ್ ಹಾಕ್ತೀವಿ ಗಾಡಿ ಓಡಿಸ್ಬೇಕಾದ್ರೆ, ನಮ್ ಪ್ರಾಣ ಉಳಿಲಿ ಅಂತಲ್ಲ, ಅವರು ಫೈನ್ ಕಟ್ಟಬೇಕಾಗುತ್ತೆ ಅಂತ. ಅದೇ ಅವ್ರು ಫೈನ್ ಕಟ್ಟಲಿಲ್ಲ ಅಂದ್ರೆ ನಾವು ಹೆಲ್ಮೆಟ್ ಯಾರೋ ಹಾಕಲ್ಲ. ಎಲ್ಲದಕ್ಕೂ ಒಂದು ರೂಲ್ಸ್ ಬರಬೇಕು, ಒಂದು ಇದನ್ನೇ ಲೈಕ್ ಯಾರೋ ಒಬ್ರು ನಮ್ಗೆ ಹೇಳ್ಕೊಡ್ಬೇಕು ಅಂತ ತಿಳ್ಕೊಳ್ಳೋದ್ರ ಬದಲು ಇದು ನಮಗೋಸ್ಕರ ಮಾಡಿದರೆ ಇದನ್ನ ನಾವು ಪರಿಪಾಲನೆ ಮಾಡಬೇಕು ಅಂತ ಎಲ್ಲಾರು ಮನದಟ್ಟಿ
ಎಲ್ಲರೂ ಇದನ್ನ ಪಾಲಿಸ್ತಾ ಹೋದ್ರೆ ಈ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಏನ್ ಬಂದಿದೆ ಇದು ಪರಿಣಾಮಕಾರಿಯಾಗುತ್ತೆ. ಇಲ್ಲ ಅಂದ್ರೆ ಇನ್ನೇನಾಗುತ್ತೆ, ಇನ್ನೊಂದಷ್ಟು ವರ್ಷಗಳು ಬಿಟ್ಟು ಇದು ಪರಿಣಾಮ ಆಗಿಲ್ಲ, ಇದನ್ನ ಮತ್ತೆ ತಿದ್ದುಪಡಿ ಮಾಡ್ತಾರೆ, ಇನ್ನೊಂದು ಬರುತ್ತೆ, ಮತ್ತೊಂದು ಬರುತ್ತೆ, ಮಗದೊಂದು ಬರುತ್ತೆ, ಮುಂದಕ್ಕೆ ಹೋಗ್ತಾನೆ ಇರುತ್ತೆ. ಈ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2016 ಪ್ರಕಾರ ಏನಪ್ಪಾ ತಿದ್ದುಪಡಿ ಆಗಿರೋದು ಅಂದ್ರೆ 16 ವರ್ಷದವ್ರಿಗೆ ಇದನ್ನ ಈಗ 18 ವರ್ಷಕ್ಕೆ ಮಾಡಿದ್ದಾರೆ, ಹುಡುಗರಿಗೆ 21 ವರ್ಷ ಮಾಡಿದ್ದಾರೆ. ಮತ್ತೆ ಇವಾಗ ರೀಸೆಂಟ್ ಆಗಿ ಬಂದಿರೋ ಇದ್ರ ಪ್ರಕಾರ ಹುಡುಗಿರಿಗೂ 21 ವರ್ಷದವರೆಗೂ ಮದುವೆ ಮಾಡಬಾರ್ದು ಅಂತ ಮಾತುಕತೆ ನಡೀತಾ ಇದೆ. ಹೀಗೆ ನಾವು ಪ್ರತಿ ಸಲನೂ ಅದನ್ನ ತಿದ್ದುಪಡಿ ಮಾಡೋದಕ್ಕಿಂತ ಈಗ ಏನಿದೆ ಇದನ್ನ ನಾವು ಮನದಟ್ಟಿ ಎಲ್ಲರೂ ಪ್ರಚಾರ ಮಾಡ್ತಾ ಹೋದ್ರೆ ಇದನ್ನ ನಾವು ನಿಲ್ಲಿಸೋದಕ್ಕೆ ಯಶಸ್ವಿ ಆಗುತ್ತೆ. ಹಾಗೆ ಈ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಡಿಯಲ್ಲಿ ಇನ್ನೊಂದು ಹೊಸ ವಿಷಯ ಏನು ಅಂದ್ರೆ, ನಾವು ಮೊದಲು ಏನ್ ಶಿಕ್ಷೆ ಇರ್ತಿತ್ತು ಅದನ್ನ ಜಾಸ್ತಿ ಮಾಡಿದ್ದಾರೆ. ಏನಾಗಿದೆ, 2 ವರ್ಷ ಜೈಲು ಅಥವಾ 1 ಲಕ್ಷ ಫೈನ್ ಬೀಳುತ್ತೆ, ಇಲ್ಲ ಅಂದ್ರೆ 5 ವರ್ಷ ಜೈಲು 10 ಲಕ್ಷ ಫೈನ್ ಇರುತ್ತೆ. ಸೊ ಈ ಇನ್ಫಾರ್ಮೇಶನ್ಗಳನ್ನ ನಾವು ಎಲ್ಲರೂ ನೋಡಿದಾಗ ಅಥವಾ ನಮ್ಗೇನಾದ್ರೂ ಈ ವಿಷಯ ಕಂಡು ಬಂದ್ರೆ ಅವ್ರಗಳಿಗೆ ಹೇಳಿ ಇದನ್ನ ನಾವು ತಡೆಗಟ್ಟೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2016 ಏನ್ ಬಂದಿದೆ ಇದು ಮತ್ತೆ ತಿದ್ದುಪಡಿ ಆಗದೆ ಇರೋ ತರ ನೋಡ್ಕೊಳ್ಳೋದು ಪ್ರತಿಯೊಂದು ಜನರ ಕರ್ತವ್ಯ ಇದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ವಿಇಟಿ ಪ್ರಥಮ ದರ್ಜೆ ಕಾಲೇಜು ಕಡೆಯಿಂದ ನಡೆಸುತ್ತಿರುವ ಈ ಒಂದು ಕಾನ್ಸೆಪ್ಟ್ ಏನಿದೆ ಬಾಲ್ಯ ವಿವಾಹ ಅನ್ನೋದು, ಎಲ್ಲರೂ ಕಾಣ್ತಿದ್ದಂಗೆ ನಮಗೆ ಬಾಲ್ಯ ವಿವಾಹ ಅಂದ್ರೆ ಒಂದು ಹೆಣ್ಣು ಮಗುಗೆ 18 ವರ್ಷದೊಳಗಿರೋ ಹೆಣ್ಣು ಮಗು ಮತ್ತು 21 ವರ್ಷದೊಳಗಿನ ಗಂಡು ಮಗುಗೆ ಮದುವೆ ಮಾಡುವಂಥದ್ದೇ ನಮ್ಮ ಬಾಲ್ಯ ವಿವಾಹ ಅಂತ ಕರೆಯೋದು. ಈ ಬಾಲ್ಯ ವಿವಾಹದಲ್ಲಿ ಎಷ್ಟು ಅಪರಾಧ ಅಂತ ಅಂದ್ರೆ ತುಂಬಾ ಅಪರಾಧ ಅಂತಾನು ಹೇಳ್ಬೋದು ಈ ಬಾಲ್ಯ ವಿವಾಹ. ಯಾಕೆ ಅಂತ ಅಂದ್ರೆ ಈ ಬಾಲ್ಯ ವಿವಾಹ ಮಾಡೋದು ಪೇರೆಂಟ್ಸ್ ಪೋಷಕರದು ಏನೋ ಉದ್ದೇಶ ಇರುತ್ತೆ, ಬಾಲ್ಯ ವಿವಾಹ ಮಾಡಬೇಕು ಅಥವಾ ಮದುವೆ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇರುತ್ತೆ. ಬಟ್ ಇವ್ರು ಏನ್ ಮಾಡ್ಬಿಡ್ತಾರೆ, ಚಿಕ್ಕ ಮಕ್ಕಳಿಗೇನೆ ಬಾಲ್ಯ ವಿವಾಹ ಮಾಡ್ಬಿಟ್ರೆ ಅವ್ರ ಬಾಲ್ಯ ಆಗ್ಲಿ ಆಟ ಪಾಠ ಪ್ರತಿಯೊಂದು ಕೂಡ ಕಸಿದ್ಕೊಳ್ಬಿಡ್ತಾರೆ. ಆ ಮಗುಗೆ ಏನೋ ಒಂದು ಆಟ ಆಡ್ಬೇಕು ಪಾಠ ಓದ್ಬೇಕು ಅನ್ನೋದು ತಲೆಯಲ್ಲಿರುತ್ತೆ. ಬಟ್ ನಮ್ಮ ಪೋಷಕರು ಕೇಳ್ತಾರ, ಅವ್ರದೊಂದೇ ಮೈಂಡ್ ಸೆಟ್ ಏನು ಅಂತ ಅಂದ್ರೆ ಅವರು ಬಡವರಾಗಿರ್ಬೋದು ಅಥವಾ ಅನ್ಎಜುಕೇಟೆಡ್ ಆಗಿರ್ಬೋದು, ಅನ್ಎಜುಕೇಟೆಡ್ ಆಗಿ ತಮ್ಮ ಮಕ್ಕಳನ್ನ ಮದುವೆ ಮಾಡಿ ಕಳಿಸ್ಬೇಕು ಅನ್ನೋ ಒಂದೇ ಉದ್ದೇಶದಿಂದ ಅವರು ಆ ಮಕ್ಕಳಿಗೆ ಬಾಲ್ಯ ವಿವಾಹ ಮಾಡ್ಬಿಡ್ತಾರೆ. ಇದನ್ನ ನಮ್ಮ ಜಿಲ್ಲಾ ನ್ಯಾಯಾಲಯ ಪಿ ಸುನೀಲ್ ಕುಮಾರ್ ಅವರು ಇದೆಲ್ಲ ತಪ್ಪು ಅನ್ನೋದಕ್ಕಾಗಿ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಕ್ರಮ ವಹಿಸ್ತಾರೆ. ಏನಂತ, ಎಲ್ಲೇ ಬಾಲ್ಯ ವಿವಾಹ ಕಂಡ್ರೆ ಯಾವ್ದಾದ್ರೂ ಕ್ರಮ ತಗೊಳ್ಳಿ, ನಾನು ಯಾವ್ದಕ್ಕೂ ಕೇಳಲ್ಲ ಅನ್ನೋದೊಂದು ಕಾನ್ಸೆಪ್ಟ್ ಮೇಲೆ ಅಲ್ಲಿ ಹೇಳ್ತಾರೆ ಅವರು. ನಂತರ ಈ ಬಾಲ್ಯ ವಿವಾಹದಲ್ಲಿ ಏನ್ ದುಷ್ಪರಿಣಾಮಗಳಿರ್ಬೋದು ಅಂತ ನಾವು ನೋಡೋದಾದ್ರೆ ದೈಹಿಕ ಮತ್ತು ಆರೋಗ್ಯದ ದುಷ್ಪರಿಣಾಮಗಳು ಏನಿರ್ಬೋದು. ಒಂದು ಹೆಣ್ಮಗು ಮದುವೆ ಆಗಿದ ತಕ್ಷಣ ಅದು ಮದುವೆ ಆಗಕ್ಕೆ ಪ್ರಬುದ್ಧತೆ ಹೊಂದಿರ್ಬೇಕು ಹೆಣ್ಮಗು. ಕಿರುಕುಳ ಕೊಡಬಾರ್ದು. ಮತ್ತೆ ಅದ್ರ ಮಗು ಏನಾದ್ರೂ ಜನಿಸಿತು ಅಂತ ಅಂದ್ರೆ ಅದು ವಿಕಲಾಂಗವಾಗಿ ಜನಿಸ್ಬೋದು, ಹೇಳೋದಕ್ಕಾಗಲ್ಲ. ಇಷ್ಟೊಂದು ನಮ್ಗೆ ದುಷ್ಪರಿಣಾಮಗಳು ಇರ್ಬೇಕಾದ್ರೆ ಏನ್ ಬಾಲ್ಯ ವಿವಾಹ ಮಾಡ್ಬೇಕು ಅನ್ನೋದು ಎಲ್ಲರೂ ತಲೆಯಲ್ಲಿರುತ್ತೆ. ನಂತರ ಮಾನಸಿಕ ದುಷ್ಪರಿಣಾಮಗಳು ಏನೇನಂದ್ರೆ ಹೆಣ್ಣು ಮಗು ಇವಾಗ ನಾವು ಕಡೆ ಆಗ್ಲಿ ಯಾರೇ ಆಗ್ಲಿ 21 ವರ್ಷದ ಮೇಲೆ ಹೆಣ್ಮಗು ಆಗ್ಲಿ ತನ್ನ ತಂದೆ ತಾಯಿನ ಬಿಟ್ಟು ಹೋಗಕ್ಕೆ ಅವ್ರಿಗೆ ಯಾವತ್ತೂ ಇಷ್ಟ ಇರಲ್ಲ, ಬೇರೆಯವ್ರ ಮನೆಗೆ ಹೋಗ್ಬೇಕು ಅಂತ. ಅವ್ರು ಹೋಗ್ಬೇಕಾದ್ರೂ ಕೂಡ ಹತ್ಕೊಂಡು ಮತ್ತೆ ಅಲ್ಲಿರ್ಬೇಕಾದ್ರೂ ಕೂಡ ಎಷ್ಟು ಸಹಿಸ್ಕೊಂಡಿರ್ತಾರೆ. ಬಟ್ ಆ ಮಗು ಇನ್ನೂ ಚಿಕ್ಕ ಮಗು, ಆ ಮಗು ಹೆಂಗಿರಕ್ ಸಾಧ್ಯ? ತನ್ನ ಅಪ್ಪ ಅಮ್ಮ ಪ್ರೀತಿ ಗಳಿಸ್ಬೇಕು, ತನ್ನ ಅಪ್ಪ ಅಮ್ಮನ್ನ ನೋಡ್ಕೊಂಡು ಖುಷಿಯಾಗಿರ್ಬೇಕು ಅನ್ನೋ ಮಗು ಹೋಗಿ ಅಷ್ಟು ಚಿಕ್ಕ ವಯಸ್ಸಲ್ಲೇ ಬೇರೆಯವ್ರ ಮನೆಗೆ ಹೋಗಿ ಗಂಡನ ಮನೆಗೆ ಹೋಗಿ ಅಲ್ಲಿ ಪಡೋ ಕಷ್ಟ ಪಾಪಚ್ಚಿ ಯಾರು ಪಡಕ್ಕಾಗಲ್ಲ. ನಂತರ ಈ ಬಾಲ್ಯ ವಿವಾಹದಲ್ಲಿ ಏನು ಅಂತ ಅಂದ್ರೆ ದುಷ್ಪರಿಣಾಮಗಳು ಹೇಳಿದೆ. ಈಗ ನಂತರ ನಾನು ಹೇಳೋದು ಹೇಗೆ ಈ ಬಾಲ್ಯ ವಿವಾಹನ ತಡಿಬಹುದು ಅಥವಾ ಈ ಬಾಲ್ಯ ವಿವಾಹ ಮಾಡೋದ್ರಿಂದ ಯಾರ್ಯಾರು ಇದಕ್ಕೆ ಶಿಕ್ಷೆ ಅನುಭವಿಸ್ತಾರೆ ಅಂತಂದ್ರೆ, ಒಬ್ಬ ಮದುವೆ ಮಾಡ್ಕೊಳ್ಬೇಕಾದ್ರೆ ಹುಡುಗ ಅಂತ ಅಂದ್ರೆ ಅಕಸ್ಮಾತ್ ಹುಡುಗಿಗೆ 18ರಿಂದ ಕೆಳಗೆ ವರ್ಷ ಇದ್ರೆ ಹುಡುಗಂಗೆ 21ರಿಂದ ಜಾಸ್ತಿ ಇತ್ತು ಅಂತ ಅನ್ಕೊಂಡ್ರೆ ಆ ಹುಡುಗ ಶಿಕ್ಷೆ ಅನುಭವಿಸ್ತಾರೆ. ಆಮೇಲೆ ಅಲ್ಲಿ ಬಂದಿರೋ ಪೂಜಾರಿ ಆಗಿರ್ಬೋದು 2016 ಕಾಯ್ದೆ ಪಡಿ ನಾನು ಹೇಳ್ತಿರೋದು
ಯಾರ್ಯಾರ ಶಿಕ್ಷೆ ಅನುಭವಿಸ್ತಾರೆ ಅಂತ ಅಂದ್ರೆ ಪೂಜಾರಿ ಆಗಿರ್ಬೋದು, ಯಾರೇ ಅಲ್ಲಿ ಭಾಗವಹಿಸಿರ್ತಾರಲ್ಲ ಮಕ್ಕಳನ್ನ ಮದ್ವೆ ಹಾರೈಸಕ್ಕೆ ಅಂದ್ಬಿಟ್ಟು ಅವರು ಕೂಡ ಶಿಕ್ಷೆ ಅನುಭವಿಸ್ತಾರೆ. ಆಮೇಲೆ ಅಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗೋ ಪ್ರತಿಯೊಂದು ಜನನೂ ಕೂಡ ಶಿಕ್ಷೆ ಅನುಭವಿಸ್ತಾರೆ. ನಂತರ ಈ ಮದುವೆಯಲ್ಲಿ ಯಾರ್ಯಾರು ಅಂದ್ರೆ ಪೋಷಕರಾಗಿರ್ಬೋದು, ಪೋಷಕರದ ಮೇನ್ ಇರುತ್ತೆ, ಅವ್ರಿಗೆ ಗೊತ್ತಿರುತ್ತೆ ತನ್ನ ಮಗುಂದು ಇಷ್ಟು ಚಿಕ್ಕ ವಯಸ್ಸು ಅಂತ, ಬಟ್ ಮಾಡಿದಾಗ ಅವರು ಕೂಡ ಶಿಕ್ಷೆ ಅನುಭವಿಸ್ತಾರೆ. ಇಷ್ಟೆಲ್ಲ 2016 ಕಾಯ್ದೆ ಪಡೆಯಲ್ಲಿ ಬರುವಂತದ್ದು. ನೆಕ್ಸ್ಟ್ ಹೇಳ್ಬೇಕು ಅಂತಂದ್ರೆ ಈ ಹೆಣ್ಣು ಮಗುಗೆ ಏನು ಆಪರ್ಚುನಿಟಿ ಅಂತ ಅಂದ್ರೆ ಅಥವಾ ಅವಕಾಶಗಳು ನಮ್ಮ ಕರ್ನಾಟಕ ಸರ್ಕಾರ ಕೊಡ್ತಿದೆ ಅಂತಂದ್ರೆ ಸೆಕ್ಷನ್ 3 ಸೆಕ್ಷನ್ 4 ಹೇಳೋದು ಮದುವೆ ಆಗಿರುತ್ತೆ ಬಾಲ್ಯ ವಿವಾಹದಲ್ಲಿ ಅವರು ಒಡವೆ ಅಂತೆ ಮತ್ತಿತರ ಮೌಲ್ಯದ ವಸ್ತುಗಳನ್ನ ಕೊಟ್ಟಿರ್ತಾರೆ, ಅದನ್ನ ಮತ್ತೆ ಪರಸ್ಪರ ಹಿಂದಿರುಗಿಸಬೇಕು ಅನ್ನೋದು ನಮ್ಮ ಜಿಲ್ಲಾ ನ್ಯಾಯಾಲಯ ಸೆಕ್ಷನ್ 3 ಸೆಕ್ಷನ್ 4 ಹೇಳ್ತಾರೆ. ನಂತರ ತನ್ನ ಅಕಸ್ಮಾತ್ ಗಂಡ ಚಿಕ್ಕ ವಯಸ್ಸಲ್ಲೇ ತೀರೋದ ಮದುವೆ ಆಗಿ ಅವಳು ವಿದ್ವೆ ಪಟ್ಟ ಅನ್ನೋದು ಕಟ್ಕೋತಾಳೆ. ವಿದ್ವೆ ಪಟ್ಟ ಕಟ್ಕೊಂಡಾದ್ಮೇಲೆ ಆ ಮಗು ಏನಾದ್ರೂ ಮದುವೆ ಅವ್ರ ಮನೇಲಿ ಏನಾದ್ರೂ ಮಾಡಕ್ ರೆಡಿ ಇರ್ತಾರೆ ಅಂತಂದ್ರೆ ಅದು ಸೆಕ್ಷನ್ 3 ಸಬ್ಸೆಕ್ಷನ್ 4 ಕೊಡ್ತಾರೆ. ನಂತರ ಈ ಲಾಕ್ ಡೌನ್ ಹೇಳ್ಬೇಕು ಅಂತಂದ್ರೆ ಎಷ್ಟು ಶಾಲೆ ಮುಚ್ಚಿರುತ್ತೆ ಆ ಶಾಲೆಗಳಲ್ಲಿ ಶಾಲೆಗಳು ಮುಚ್ಚಿರೋ ಕಾರಣಕ್ಕಾಗಿ ಎಷ್ಟೋ ಕಡೆ ತುಂಬಾ ಬಾಲ್ಯ ವಿವಾಹ ನಡೆದುಬಿಟ್ಟಿದೆ. 2 ವರ್ಷದಿಂದ ತುಂಬಾ ಬಾಲ್ಯ ವಿವಾಹ ನಡೆದಿದೆ. 14 ಬಾಲ್ಯ ವಿವಾಹ ಕಂಡು ಬಂದಿದೆ ಮತ್ತು 104 FIR ದಾಖಲೆ ಕೂಡ ಆಗಿದೆ ನಮ್ಮ ಬಾಲ್ಯ ವಿವಾಹ. ಇಷ್ಟೆಲ್ಲ ಇರ್ಬೇಕಾದ್ರೆ ಬಾಲ್ಯ ವಿವಾಹ ಮಾಡಬಾರ್ದು ಅನ್ನೋದೇ ನಾವ್ ಹೇಳೋದು. ಒಂದ್ ಹೆಣ್ಮಗು ಅಂತ ಆದ್ಮೇಲೆ ಅದಕ್ಕೆ ಸ್ವತಂತ್ರ ಇರ್ಬೇಕು, ತಂದೆ ಆದ ಹಕ್ಕಿರ್ಬೇಕು, ಬಟ್ ಎಲ್ಲ ಕಸ್ಕೊಳ್ತಿದ್ದಾರೆ ಅನ್ನೋದು ಗೊತ್ತಾದ್ಮೇಲೆ ಇವೆಲ್ಲ ಮಾಡಕ್ ಹೋಗ್ಬಾರ್ದು. ಮತ್ತೆ ಎಲ್ಲರೂ ಕೊಡ್ತಿದ್ದ ಗೌರವ ನಮ್ಮ ದೇಶದಲ್ಲಿ ಹೆಣ್ಮಕ್ಳಿಗೆ ಒಂದು ಗೌರವ ಕೊಡ್ತಿದ್ದಾರೆ ಅಂತ ಅಂದ್ರೆ ಸೊ ನಾವ್ ಅದನ್ನ ಗೌರವಿಸ್ಬೇಕು. ಮುಂದೆ ಕೂಡ ಯಾವುದೇ ರೀತಿ ಬಾಲ್ಯ ವಿವಾಹ ಕಂಡು ಬಂದ್ರೆ ಯಾರೇ ನೋಡಿದ್ರು ಕೂಡ ಅದನ್ನ ನಮ್ಮ ಜಿಲ್ಲಾ ಅಥವಾ ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಎಲ್ಲರೂ ಕೂಡ ಹೇಳಿ ಅದನ್ನ ತಡಿಸಿ ಅಂತಾನೆ ಹೇಳೋದು. ಧನ್ಯವಾದಗಳು. ಆಟಿಕೆಯ ಬದಲು ಅತ್ತೆಯ ಬೈಗುಳದ ಮಾಲೆ, ಅತ್ತ ಇತ್ತ ಓಡಾಡಿ ಕುಣಿಯುವವಳಿಗೆ ಮಡದಿ ಮನೆಯೆಂಬುವ ಜವಾಬ್ದಾರಿಯ ಶಾಲೆ. ಅವಳು ಒಂದು ಮಗು, ಇನ್ನು ಅವಳ ಕೈಯಲ್ಲೊಂದು ಮಗು. ಬಾಲ್ಯ ವಿವಾಹದ ಸುಳಿಯಲ್ಲಿ ಸಿಕ್ಕ ತನ್ನೇನ್ ಮಾಡ್ಬೇಕ್ರಿ, ಫಸ್ಟ್ ಸ್ಯಾಲ್ರಿ ರೆಮ್ಯುನರೇಷನ್ ಇಂಥ ಕಡೆ ತಲೆ ಉಪಯೋಗಿಸ್ಬೇಕು. ಅದ್ ಬಿಟ್ಬಿಟ್ಟು ನಾವು ಅಪ್ಪ ಅಮ್ಮ ಹೇಳ್ತಾರೆ ಅಂತ ಮದುವೆ ಮಾಡ್ಕೊಂಡ್ರೆ ನಮಗೆ ಲಾಸ್. ಮತ್ತೆ ಇನ್ನು ಗಂಡು ಮಕ್ಳಿಗೆ ಏನ್ ಹೇಳೋದಂದ್ರೆ ನೀವು ಸ್ಯಾಲ್ರಿ ಅರ್ನ್ ಮಾಡ್ತೀರಾ, ಅದೇ ತರ ಅವ್ರಿಗೂ ಸ್ಯಾಲ್ರಿ ಅರ್ನ್ ಮಾಡೋಕೆ ಅವಕಾಶ ಕೊಡಿ. ಥ್ಯಾಂಕ್ ಯು. ಹಾಗೂ 21 ವರ್ಷ ಒಳಗಿನ ಗಂಡು ಮಕ್ಕಳಿಗೆ ಮಾಡುವ ಮದುವೆ. ಇದು ಮದುವೆ ಮಾಡೋದ್ರಿಂದ ಏನೇನು ತೊಂದರೆಗಳಾಗುತ್ತೆ ಹುಡುಗಿರಿಗೆ ಅಂದ್ರೆ ಗರ್ಭಕ್ಕೂ ಅವ್ರಿಗೇನು ಆಟ ಮತ್ತೆ ಪಾಠಗಳನ್ನು ಕೇಳೋಕ್ಕಾಗುವುದಿಲ್ಲ, ಮತ್ತೆ ಅವರ ಆಸೆಗಳನ್ನು ಈಡೇರಿಸೋಕ್ಕಾಗುವುದಿಲ್ಲ, ಹಾಗೂ ಮೊದಲಾದ ಆಸೆಗಳನ್ನು ಅವ್ರಿಗೆ ಈಡೇರಿಸೋಕ್ಕಾಗೋದಿಲ್ಲ. ಮತ್ತೆ ಹುಡುಗಿರಿಗೆ ಬಾಲ್ಯ ವಿವಾಹ ಮಾಡಿದರೆ ಅವ್ರಿಗೆ ಏನೇನು ತೊಂದರೆ ಆಗುತ್ತೆ ಅಂದರೆ ಗರ್ಭಕೋಶ ಹೆಚ್ಚುವುದಿಲ್ಲ, ಹಾಗೂ ಮತ್ತು ಅಂಗವಿಕಲ ಮಕ್ಕಳು ಹುಟ್ಟುತ್ತಾರೆ. ಹಾಗೆ ಅವರಿಗೆ ಲೈಂಗಿಕ ಕಿರುಕುಳ ಇರುತ್ತೆ, ಲೈಂಗಿಕವಾಗಿ ಮಕ್ಕಳು ಕಾಯಿಲೆಗೆ ಬೀಳ್ತಾರೆ. ಮತ್ತು ಗರ್ಭಕೋಶ ಚೀಲ ಬೆಳೆಯುವುದಿಲ್ಲ. ಬೆಳವಣಿಗೆಯಲ್ಲಿ ನಾವು ಏನೇನು ಅನ್ಕೊಂಡಿರ್ತೀವೋ ಅದೆಲ್ಲ ಗುರಿಗಳನ್ನು ನಾವು ಮುಟ್ಟಕ್ಕಾಗುವುದಿಲ್ಲ. Enough to achieve our goals, but in this society they won't be thinking like only girls should be educated. At present we have the rights, even girls are educated, but in past times girls were not more educated. They were just if they are in the age of 8 or 16 they used to be married to a person and they used to say you should stay there and listen to them only. But now it is not like that. We can be educated, we can achieve our goals, and if in case we get a job then we can go for a marriage. And it's our opportunity, like even I have an opportunity to educate myself with the help of my parents. And I thank our principal Parvati ma'am to give me an opportunity to say about this topic. And I also say I can see in our institution only there are more females as our teacher. In past times there were only males who used to be teach the students, and even the students used to be most of the time males only, not the females. They used to be in the houses. They used to teach like every family. They used to say you should be in the house, you should know only household courses. Why you need to go out
out. Men are there for work out. You should you should be in a house and you should see after your child. But now it is not like that. Even females and males both are equal. They have achieved their stages equally. Now it is not like only males can achieve more things. Even females, they have stand up and they are head more further than males. Thank you, ma'am. VET ಪ್ರಥಮ ದರ್ಜೆ ಕಾಲೇಜುಗಳ ಸಹಯೋಗದಲ್ಲಿ ನಮ್ಮ ಎಲ್ಲ ಪದವಿ ವಿದ್ಯಾರ್ಥಿಗಳಿಗೆ ಕಾನೂನು ಅರಿವು ಕಾರ್ಯಕ್ರಮವನ್ನು ನೆರವೇರಿಸ್ತಿರ್ತಕ್ಕಂಥದ್ದು ಒಂದು ಸಂತೋಷದ ವಿಚಾರ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂತಹ ಮತ್ತು ಈಗ ಏನು ನೀವು ಈ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2016 ಕರ್ನಾಟಕದ ಹೇಳ್ತಾ ಇದ್ದೀವಲ್ಲ, ಅದನ್ನು ಕರಡು ಪ್ರತಿನ ರಚನೆ ಮಾಡಿದವರು ಮತ್ತು ಅದನ್ನು ಸಹಿ ಮಾಡಿ ಕಳಿಸ್ತವ್ರೆ ನಮ್ಮ ದ್ವಾರಕನಾಥ್ ಬಾಬು ಸಾಹೇಬರು. ಅದನ್ನು ನಾನು ಮೊದಲು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಕ್ರಿಯಾಶೀಲರು ಪ್ರಾಂಶುಪಾಲರು, ಭಾಳ ಖುಷಿಯಾಗುತ್ತೆ ಅವ್ರು ನೋಡಿದ್ರೆ. ಯಾಕೆಂತಂದರೆ ಶಿ ಈಸ್ ಏನೋ ಸೈನ್ ಆಫ್ ಯೂತ್ ಫೋರ್ಸ್ ಆ್ಯಂಡ್ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಮತ್ತು ಈ ಎಲ್ಲ ಕಾರ್ಯಕ್ರಮದ ಒಂದು ರೂಪುರೇಷೆಗಳನ್ನ ಈಗ ನೋಡಿ, ಎಲ್ಲರಿಗೂ ಪಾಂಡಿತ್ಯ ಇರುತ್ತೆ. ವೇದಿಕೆ ಕೊಡಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಆ ವೇದಿಕೆ ಕೊಟ್ಟಂಥವರು ನಮ್ಮ ರೇವಯ್ಯ ಒಡೆಯವರು, ನಮ್ಮ ಯಾರು ಈ ಎಸ್.ಜಿ. ನಾರಾಯಣ ಸ್ವಾಮಿ ಸರ್ ಅವರು ಇಬ್ಬರು ಕೂಡ ಈ ಕಾರ್ಯಕ್ರಮ ನಡೆಸಲಿಕ್ಕೆ ಭಾಳ ಒಂದು ಪ್ರಯತ್ನ ಮಾಡಿದ್ದಾರೆ. ಇದು ಒಂದು ಒಳ್ಳೆಯ ಉದ್ದೇಶ ಕೂಡ. ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತಾ, ಈಗ ತಾನೇ ಭಾಳ ಮುಗ್ಧತೆಯಿಂದ ಕಾನೂನನ್ನ ಪದವಿ ಮಾಡದೇ ಇದ್ದರೂ ಕೂಡ ಭಾಳ ಪ್ರೀತಿಯಿಂದ ಅವ್ರದ್ದೇ ಆದ ಒಂದು ಅನಿಸಿಕೆಯನ್ನು ತಮ್ಮದೇ ಆದ ಶೈಲಿಯಲ್ಲಿ ವ್ಯಕ್ತಪಡಿಸಿದಂತಹ ಪೃಥ್ವಿ ಪಿ, ದೀಪಿಕಾ, ಸಂಗೀತ ಬ್ಯಾಟಿ ಮತ್ತು ಗೀತಾ, ಪ್ರಿಯಾಂಕಾ, ಇವರೆಲ್ಲರಿಗೂ ನಾನು ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕೆಂತಂದರೆ ಅವರು ಪ್ರತಿಯೊಬ್ಬರ ಒಂದು ವಾಕ್ ಮತ್ತು ಅಭಿವ್ಯಕ್ತ ಸ್ವಾತಂತ್ರ್ಯವನ್ನು ಗೌರವಿಸಬೇಕಾದ್ದು ನಮ್ಮ ಕರ್ತವ್ಯ. ನಮ್ಮ ಭಾರತ ಸಂವಿಧಾನದಲ್ಲಿ ನಾವು ಏನೇ ಮಾಡೋಕ್ಕೆ ಹೋದ್ರೂ ಮೇಷ್ಟ್ರುಗಳು ಅದನ್ನು ನಾವು ಸಂವಿಧಾನ ಪಾಠ ಮಾಡೋರು ಸಂವಿಧಾನ ಎತ್ಕೊಂಡೇ ನಾವು ಭಾಷಣ ಶುರು ಮಾಡ್ತೀವಿ. ವಾಕ್ ಮತ್ತು ಅಭಿವ್ಯಕ್ತ ಸ್ವಾತಂತ್ರ್ಯ ಅನ್ನೋದು ಎಲ್ಲರಿಗೂ ಇರ್ತಕ್ಕಂಥದ್ದು. ಅದನ್ನು ಪಾರ್ಟಿಸಿಪೇಷನ್ ಅಂತ ಹೇಳ್ತೀವಿ. ನಾನು ಯಾವಾಗಲೂ ಹೇಳ್ತಾ ಇರೋದೇನೆಂದರೆ, ಡೆಮಾಕ್ರಸಿ ಡಿಮ್ಯಾಂಡ್ಸ್ ಪಾರ್ಟಿಸಿಪೇಷನ್. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರು ಭಾಗವಹಿಸಬೇಕು. ಬಟ್ ಭಾಗವಹಿಸಬೇಕು ಅಂತಂದರೆ ಅದಕ್ಕೆ ಮಾಹಿತಿ ಬೇಕು. ಈಗ ಪೆಟ್ರೋಲ್ ಇದ್ದರೆ, ಡೀಸೆಲ್ ಇದ್ದರೆ ಕಾರ್ ಓಡುತ್ತೆ, ದುಡ್ಡಿದ್ರೆ ನಾವು ಖರ್ಚು ಮಾಡ್ತೀವಿ, ಮಾಹಿತಿ ಇದ್ದರೆ ಮಾತಾಡ್ತೀವಿ. ಆ ಮಾಹಿತಿನ ಕೊಡುವಂಥ ಪ್ರಯತ್ನವನ್ನು ಇವತ್ತು ನಮ್ಮ ಕಸಾಮ್ಸು, ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆ ಮತ್ತು VET ಸಹಯೋಗದೊಂದಿಗೆ ಮಾಡ್ತಿರ್ಬೇಕಂಥದ್ದು ಭಾಳ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ. ನನ್ನ ಒಂದು ಸಲಹೆ ಏನು ಅಂತಂದರೆ, ಈ ಕಾರ್ಯಕ್ರಮ ಈಗ ವಿಶೇಷವಾಗಿ ಕೌಟುಂಬಿಕ ದೌರ್ಜನ್ಯದ ಬಗ್ಗೆ ಇದು ಒಳ್ಳೆ ಟಾರ್ಗೆಟೆಡ್ ಆಡಿಯನ್ಸ್ ಕರೆಕ್ಟ್ ಇದೆ. ಬಟ್ ಬಾಲ್ಯ ವಿವಾಹ ಅಂತ ಬಂದಾಗ ಇದು PUC ಲೆವೆಲ್ ಮತ್ತು ಹೈಸ್ಕೂಲ್ ಲೆವೆಲಲ್ಲಿ ಮಾಡಿದಾಗ, ಈಗ ನಾನು ಅದನ್ನೇ ಡಿಗ್ರಿ ಅಂದರೆ ಎಷ್ಟು ಏಜ್ ಆಗಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೆ. 15 years ಪ್ಲಸ್ ಆಲ್ಮೋಸ್ಟ್ 18 years ಮುಗಿಸಿದ್ದೀರಲ್ಲ ಹೆಣ್ಮಕ್ಳು. ಗಂಡು ಮಕ್ಳು ಎಲಿಜಿಬಿಲಿಟಿ ಇನ್ನೂ ಬಂದಿಲ್ಲ, ಆಯ್ತಾ? ಸೊ ನಿಮ್ಗಳಿಗಿಂತ ಹೆಚ್ಚಾಗಿ ಇದನ್ನ PUC ಮಕ್ಕಳುಗಳಿಗೆ ಮತ್ತೆ ಯಾವುದು ಹೈಸ್ಕೂಲ್ ಮಕ್ಕಳುಗಳಿಗೆ ತಿಳಿಸ್ತಕ್ಕಂಥದ್ದು ಸಂತೋಷದ ವಿಚಾರ ಮತ್ತು ಭಾಳ ಬೇಕಾಗಿರ್ತಕ್ಕಂಥ ಟಾರ್ಗೆಟೆಡ್ ಆಡಿಯನ್ಸ್. ಬಟ್ ನಿಮಗೂ ಕೂಡ ನಾನು ಒಂದು ಎಕ್ಸಾಂಪಲ್ ಶೇರ್ ಮಾಡ್ತೀನಿ. ಡಿಗ್ರಿ ಕಾಲೇಜವರು ಮಾಡಬಾರ್ದು ಅಂತೀರ, ನೀವು ತಡೆಗಟ್ಟದ್ರಲ್ಲಿ ಅದರಲ್ಲೂ ನಾನು ಕೇಳ್ಪಟ್ಟೆ, ನಾರಾಯಣ ಸ್ವಾಮಿ ಸರ್ ಅವರು NSS ವಿದ್ಯಾರ್ಥಿಗಳು ಜಾಸ್ತಿ ಇದ್ದೀರಿ ಅಂತ. ಈ ಕಾರ್ಯಕ್ರಮದಲ್ಲಿ ನೀವು ಏನು ಮಾಹಿತಿನ ಪಡ್ಕೊತೀರಿ ಅದನ್ನು ಹಳ್ಳಿಗಳಿಗೆ ಹೋದಾಗ ಈ ವಿಚಾರಗಳ ಬಗ್ಗೆ ನೀವು ನಾಟಕಗಳ ಮುಖಾಂತರ ಮಾಡ್ಬೋದು. ಒಂದು ನಾಟಕ ಮಾಡಿ, ಒಂದು ಸ್ಮಾಲ್ ಸ್ಕಿಟ್ ರೆಡಿ ಮಾಡಿ ಅದ್ರ ಮುಖಾಂತರ ಹಳ್ಳಿಗರಿಗೆ ತಿಳಿಸ್ತಕ್ಕಂಥದ್ದು. ಯಾಕೆಂದರೆ ಅವ್ರಿಗೆ ಪೊಲೀಸರು ಬರೋದು, ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗೋದು ಎಲ್ಲರೂ ಒತ್ತಿ ಹೇಳ್ತಾ ಇದ್ರು. ಬಿಟ್ಟಿ ಊಟ ತಿನ್ಕೋದವ್ರು ಅರೆಸ್ಟ್ ಮಾಡ್ತೀರಿ. ಎಷ್ಟು ಆ ಲ್ಯಾಂಗ್ವೇಜಲ್ಲಿ ಎಷ್ಟು ಮುಗ್ಧತೆ ಇತ್ತು ಅಂತ ಅಂದರೆ, ಪೂಜಾರಿಗಳು ಅಂದ್ಬಿಟ್ರು, ಬಂದವರೆಲ್ಲ ನೋಡಲ್ಲ ಅದೆಲ್ಲ ಅಂತ ಭಾಳ ಚೆನ್ನಾಗಿ ಆರ್ಗ್ಯೂ ಮಾಡಿದ್ರು. ಆದರೆ ಯಾವುದೇ ಒಂದು ಚರ್ಚಾ ಸ್ಪರ್ಧೆಗೆ ಬರಬೇಕಾದ್ರೆ ಒಂದು ಭಾಷೆಯನ್ನು ಬಳಸಿದ್ರೆ ಅದರಲ್ಲಿ ಸ್ಪಷ್ಟವಾಗಿ ನಾವು ಮಾತಾಡಬೇಕು. ವ್ಯಾಕರಣಬದ್ಧವಾದ ಭಾಷೆ, ಸರಳವಾಗಿ ವ್ಯವಸ್ಥಿತವಾಗಿ ನಾವು ಚರ್ಚೆಯನ್ನು ಮಂಡಿಸ್ಬೇಕಾಗುತ್ತೆ. ಮತ್ತು ನಾವು ಅದನ್ನು ಬಹ್ಯಾಟ್ ಮಾಡ್ಕೊಳ್ಳೋದಕ್ಕಿಂತ ಅದನ್ನು ಅರ್ಥ ಮಾಡ್ಕೊಂಡು, ನಿಮ್ಗೆ ನೋಡಿ ನಮ್ಮ ಕಾಲದಲ್ಲೆಲ್ಲ ಈ ಥರ ಮೆಟೀರಿಯಲ್ಸ್ ಸಿಗ್ತಾ ಇರಲಿಲ್ಲ. ಇವತ್ತು ನೀವು ಯೂಟ್ಯೂಬ್ ಇಸ್ ದ ಬೆಸ್ಟ್ ಗ್ರೂಪ್ ಫಾರ್ ಆಲ್ ಆಫ್ ಅಸ್ ಇನ್ಕ್ಲೂಡಿಂಗ್ ಮೀ. ನಾನು ರಾಜ್ಯಸಭಾ ನಾನು ಹೇಳ್ತಾ ಇದ್ದೆ, ನೀವು ಯಾರು ಕಾವೇರಿ
ನ್ಯಾಯಾಧೀಶರು ಒಬ್ರು ಉಡುಪಿ ನ್ಯಾಯಾಧೀಶರದ್ದು ಯೂಟ್ಯೂಬ್ ಲೆಕ್ಚರ್ ನೋಡಿದ್ರಿ ಅಂತ ನನ್ಗೆ ಗೊತ್ತು, ಎಲ್ಲೆಲ್ಲಿ ಕಾಪಿ ಹೊಡೆದಿದ್ರಿ ಅಂತ ಗೊತ್ತಾಗುತ್ತೆ. ಯಾಕೆಂತಂದ್ರೆ ನಾನು ಕೂಡ ಯೂಟ್ಯೂಬ್ ಅಲ್ಲಿ ಮತ್ತೆ ಬೇರೆ ಬೇರೆ ಆಕ್ಟ್ಗಳನ್ನೆಲ್ಲ ರಾತ್ರಿ ಎಲ್ಲ ಅದನ್ನ ಸ್ಕ್ರೀನ್ ಮಾಡುವಾಗ ಗೊತ್ತಾಯ್ತಾ ಇತ್ತು. ಅದಕ್ಕೆ ಒಂದೇನು ಅಂತಂದ್ರೆ ನೋಡಿ, ಎಲ್ಲರೂ ನೀವು ತಂದೆ ತಾಯಿಗಳ ಬಗ್ಗೆ ಬ್ಲೇಮ್ ಮಾಡ್ಬಿಟ್ರಿ. ನಮ್ಮ ಸಾಹೇಬ್ ಹೇಳ್ತಾ ಇದ್ರು, ತಂದೆ ತಾಯಿಗಳ ಬಗ್ಗೆ ಬ್ಲೇಮ್ ಮಾಡ್ತಾ ಇದ್ರಲ್ಲ, ತಮ್ಮನ್ನು ತಾವು ಇಂಟ್ರಾಸ್ಪೆಕ್ಟ್ ಮಾಡ್ಕೋಬೇಕಾಗುತ್ತೆ. ಯಾಕೆ ಅಂತ ಅಂದ್ರೆ ಈ ಟೀನೇಜ್ ಶುರು ಆದಾಗ್ಲೇ ಈ ಸಿನಿಮಾಗಳನ್ನ ಲವ್ ಮಾಡ್ಕೊಳ್ಳೋದು, ಪ್ರೀತಿಸ್ಬಿಡೋದು. ಒಂದು ಚಿತ್ರ ಅಂತ ಒಂದು ಮೂವಿ ಇದೆ, ಅದರಲ್ಲಿ ಪ್ರತಿಯೊಬ್ಬರು ನೋಡ್ಬೇಕು. ಸಡನ್ ಆಗಿ ಆ ಒಂದು ಉತ್ತರ ಕುಮಾರ್ಗಿನ ಪೌರುಷ ಏನೋ ಆಕಿನ ಮದುವೆ ಏನೋ ಪ್ರೀತಿಸಿದಾಗ ಇದ್ದದ್ದು, ನಂತರ ಮದುವೆನೂ ಆಗದೇನೋ ಮಗು ಆದಾಗ ಅದ್ರ ಆಬ್ಲಿಗೇಷನ್ ಮತ್ತೆ ಅದ್ರಲ್ಲಿ ಆಗ್ತಕ್ಕಂಥ ಎಂಬರಾಸ್ಮೆಂಟ್ ಇದೆಯಲ್ಲ, ಅದು ಆ ಅರಿವು ನಮ್ಗೆ ಗೊತ್ತಾಗ್ತದೆ. ಯಾಕೆಂತಂದ್ರೆ ನಾವು ಮುಂಚೆ ಎಲ್ಲರೂ ಶೂರ್ರೆ ಒಂದು ರೀತಿ, ಆದ್ರೆ ಯಾವುದೇ ರೀತಿ ಆರ್ಥಿಕ ಹೊಡೆಯಿಂದ ಇದ್ದಾಗ, ಮತ್ತೆ ನಾನು ಹೇಳ್ತೀನಿ ಇವತ್ತಿನ ಒಂದು ಹವಾಮಾನ ಇದಕ್ಕೆ ಹೋದಾಗ ಬೇರೆ ಹೆಣ್ಮಕ್ಳುಗಳು ಲೆಸ್ ದೆನ್ 10 years ಋತುಮತಿ ಆಗಿರ್ತಕ್ಕಂಥದ್ದು ನಾವು ಕಾಣ್ಬೋದು. ಯಾಕೆಂದ್ರೆ ನಾನು ಯಾವಾಗಲೂ ತಮಾಷೆ ಮಾಡ್ತಾ ಇರ್ತೀನಿ, ಆಗೆಲ್ಲ ರಾಗಿ ಮುದ್ದೆ ಒಳ್ಳೊಳ್ಳೆ ಸಿರಿಧಾನ್ಯಗಳು ತಿಂತಾ ಇದ್ರು. ಇವತ್ತು ಪಿಜ್ಜಾ, ಬರ್ಗರು, ಗೋಬಿ, ಗೂಬೆ ಇವೆಲ್ಲ ತಿನ್ನಕ್ಕೆ ಶುರು ಮಾಡ್ತಾರೆ. ನನ್ನ ಹುಡುಗ ಹೇಳ್ತಾ ಇರ್ತೀನಿ, ಇದು ಈ ದೇಹ ಅನ್ನೋದು ಹೇಗಿರ್ತದೆ ಅಂದ್ರೆ, ಪೆಟ್ರೋಲ್ ಹಾಕ್ಸ್ಬೇಕಾದ್ರೆ ನೀವು ಸೀಮೆಣ್ಣೆ ಹಾಕ್ಬಿಟ್ರೆ ಗಾಡಿ ಓಡಲ್ಲ. ಹಂಗೆ ಇಲ್ಲಿಗೆ ಗೋಬಿ, ಗೂಬೆ ಎಲ್ಲ ತಿಂದ್ರೆ ಆಗಲ್ಲ. ಅದಕ್ಕೆ ಸಿರಿಧಾನ್ಯಗಳನ್ನ ಬಳಸ್ಬೇಕು. ಇವತ್ತು ಎಲ್ಲ ಜಂಕ್ ಫುಡ್ ತಿಂದು ಬಹಳ ನೋವಾಗುತ್ತೆ. ಯಾಕೆಂದ್ರೆ ನನ್ನ ನೆರೆಹೊರೆಯಲ್ಲಿ ಅಥವಾ ನನ್ನ ಯಾಕೆ ಅಲ್ಲಿಗೆ ಹೋಗ್ಬೇಕು, ನನ್ನ ಮಗಳೇ ಒಂದು 11 ವರ್ಷಕ್ಕೆ ಅವಳು ಋತುಮತಿ ಆದಾಗ ಆ ಮಗು ಗಾಬರಿ ಆಯ್ತಾ ಇತ್ತು. ಆ ಪ್ರೋಸೆಸ್ ಇದೆಯಲ್ಲ, ಇನ್ನು ಮಾನಸಿಕವಾಗಿ ಅದು ಇದಾಗಿರಲ್ಲ. ಅಂತ ಸಂದರ್ಭದಲ್ಲಿ ಬಹಳ ನಾವು ಪ್ರೀತಿಯಿಂದ ನೋಡ್ಕೋಬೇಕಾಗುತ್ತೆ. ಆ ಮಗುಲಿ ನೀವೆಲ್ಲ ನಾವು ದೈಹಿಕವಾಗಿ ಮಾತಾಡ್ತೀವಿ, ಬಟ್ ಮಾನಸಿಕ ಆರೋಗ್ಯ, ಆ ಒಂದು ಭಯ ಪಡುವಂಥದ್ದು. ಇನ್ನೊಂದು ನೋಡಿದಾಗ ಋತುಮತಿ ಆದಾಗಲೇ ನಾವು ತಡ್ಕೊಳಕ್ಕಾಗಲ್ಲ ಅಂದಾಗ ಆ ಹೆಣ್ಣು ಮಗುನ ಬಹಳ ಕಡಿಮೆ, ಯಾಕೆ 18 ವರ್ಷ ಮತ್ತೆ 21 ವರ್ಷ ಅಂತ ಮಾಡಿದರೆ ಏನು ಸುಮ್ಮನೆ ಏನು ಹೈಪೋಥೆಟಿಕಲ್ ಆಗಿ ಮಾಡ್ತಾರೆ? ಇದರಲ್ಲಿ ಸೈಕಾಲಜಿಸ್ಟ್, ಮನಃಶಾಸ್ತ್ರಜ್ಞರನ್ನ ಅಭಿಪ್ರಾಯ ಪಡ್ಕೊತಾರೆ, ವೈದ್ಯರ ಅಭಿಪ್ರಾಯನ ಪಡ್ಕೊತಾರೆ, ಮತ್ತೆ ಬೇರೆ ಬೇರೆ ದೇಶಗಳಲ್ಲಿ ಏನ್ ನಡೀತಾ ಇದೆ, ಕಾನೂನುಗಳು ಹೇಗಿದೆ ಅಂತ ನೋಡ್ತಾರೆ. ಅದರಲ್ಲಿ ಈಗ ಇನ್ನೊಂದು ಹೊಸ ನಿಮ್ಗೆ ಗೊತ್ತಿಲ್ಲ, 2021ರಲ್ಲಿ ಜಯಾ ಜೇಟ್ಲಿ ಅಂತ ಅವರ ಒಂದು ಸಮಿತಿ ರಚನೆ ಮಾಡುತ್ತೆ. ಯಾವುದು ಮಹಿಳಾ ಮತ್ತು ಮಕ್ಕಳ ಸಚಿವಾಲಯದಿಂದ ಒಂದು ಸಮಿತಿನ ರಚನೆ ಮಾಡಿ, ಆ ಸಮಿತಿಯಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಕಾನೂನುಗಳೇನಿದೆ, ಸುಮಾರು ವಿಶ್ವವಿದ್ಯಾಲಯಗಳು ಮತ್ತು ಸುಮಾರು ಸ್ಟೇಕ್ ಹೋಲ್ಡರ್ ಸ್ಟೂಡೆಂಟ್ಸ್ಗಳನ್ನೆಲ್ಲ ಇಂಟರ್ವ್ಯೂ ಮಾಡಿ ಕೊನೆಗೆ ಅವರು ಒಂದು ರೆಕಮೆಂಡೇಶನ್ ಬರ್ತಾರೆ, ಈಕ್ವಲ್ ಏಜ್ ಇರಲಿ, 21 ಇಬ್ರಿಗೂ ಇರಲಿ ಅಂತ. 21 ವರ್ಷ ನಾವು ಈಗ ಮೇಡಮ್ ಹೇಳಿದ್ರು, ನಿಮ್ಮ ಪ್ರಾಂಶುಪಾಲರು, ಮತ್ತು 14 years ಇದ್ದಿದ್ದು 14-18 ಆಯಿತು, 18-21 ಬಂತು, 15 ಬಂತು, ಪುನಃ 18-21 ಬಂತು. ಈಗ ಹೊಸ ಕಾಯ್ದೆಲ್ಲೂ 18-21 ಇದೆ 2014. ನಮ್ಮ ಈ ಕಾಯ್ದೆ ಬಂದದ್ದು 2006ರಲ್ಲಿ. ಮೊದಲು ರಿಸ್ಟ್ರೈನ್ ಆಕ್ಟ್ ಅಂತ ಇತ್ತು, ತಡೆಗಟ್ಟುವ ಕಾಯ್ದೆ ಆಗಿತ್ತು. ಈಗ ಚೈಲ್ಡ್ ಮ್ಯಾರೇಜ್ ಪ್ರಾಹಿಬಿಷನ್ ಆಕ್ಟ್ ಅಂತ ಕಂಪ್ಲೀಟ್ ನಿಷೇಧ. ದ ವೆರಿ ಇನಿಷಿಯಲಿ ಇಟ್ ಸೆಲ್ಫ್ ಇಟ್ ಬಿಕಮ್ಸ್ ವೈಡ್ ಆ್ಯನ್ ಇಶ್ಯೂ ಅಂತ ಹೇಳ್ತೀವಿ. ವೈಡ್ ಆ್ಯನ್ ಇಶ್ಯೂ ಅಂದರೆ ಮೂಲದಲ್ಲಿ ಏನು ಅನ್ಸುತ್ತೆ. ಈಗ ಕೆಲವರು ಏನು ಮಾಡ್ತಾರೆ, ಒಂದು 10-15 ವರ್ಷ ಆದಮೇಲೆ ಈ ಡೈವರ್ಸ್ ತಗೊಳ್ಳೋದಕ್ಕಿಂತ ಹೆಚ್ಚಾಗಿ ಇದೊಂದು ಕಾಸು ಇಟ್ಕೊಂಡು, ನಾನು ಆಗಲೇ 14 ವರ್ಷದಲ್ಲೇ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದು, ನನ್ನ ಮದುವೆನ ಊರ್ಜಿತ ಮಾಡಿ ಅಂತ ಹೊರಡೋ ಸಾಧ್ಯತೆಗಳಿರ್ತವೆ. ಅಂಥವ್ರಿಗೆ ಅದು ಅಪ್ಲೈ ಮಾಡೋಕ್ಕಾಗಲ್ಲ. ಯಾಕೆಂದರೆ 2014ನೇ ಇಸ್ವಿಲಿ ಈ ಕಾಯ್ದೆ ಜಾರಿಗೆ ಬಂದಮೇಲೆ ಪ್ರಾಸ್ಪೆಕ್ಟಿವ್ ಎಫೆಕ್ಟ್ ಕೊಡಬೇಕಾಗುತ್ತೆ. ಮತ್ತೆ ಮುಂಚೆ 3 ವರ್ಷದಲ್ಲಿ ಇದು ಮಾಡ್ಬೋದು ಅಂತ ನ್ಯಾಯಾಧೀಶರು ಹೇಳ್ತಾರೆ. ಅದ್ರ ಬಗ್ಗೆ ಈ ವಿಚಾರವಾಗಿ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮ ಅಂತ ನಮ್ಮಲ್ಲಿ ಲೀಗಲ್ ಸರ್ವಿಸ್ ಅಥಾರಿಟಿ ಅಂತ ಇದೆ, ಈಗ ಹೇಗೆ ಕಿಲ್ಪಾರ್ ಅಂತ ಇದೆ, ಅಲ್ಲೂ ಕೂಡ ಉಚಿತವಾಗಿ ನಾವು ಸಲಹೆಯನ್ನು ಪಡ್ಕೋಬೇಕಾಗುತ್ತೆ. ಮತ್ತೆ ಇದು ಸುವಾಮೋಟೋ ಅಧಿಕಾರ ನೋಡಿ, ಪರಾಸ್ ದಿವಾನ್ ಅಂತ ಒಬ್ರು ಮಹಿಳೆ ಮತ್ತು ಕಾನೂನು ಅಂತ ಒಂದು ಪುಸ್ತಕ ಬರೀತಾರೆ. ಅಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಮಹಿಳೆಯನ್ನ ಒಂದು ಸಸಿ ತರ ನೋಡ್ಬೇಕು ಅಂತ ಹೇಳ್ತಾರೆ. ದೇ ಹ್ಯಾವ್ ಟು ಥಿಂಕ್ ಲೈಕ್ ಎ ಸ್ಮಾಲ್ ಸ್ಯಾಪ್ಲಿಂಗ್. ಆ ಒಂದು ಸಸಿಯನ್ನ ಬೆಳೆಸ್ಬೇಕಾದ್ರೆ ಅದು ತಂದೆ ಮನೇಲಿ ಬೆಳೆದಿರ್ತದೆ, ಅದು ತಂದೆ ತಾಯಿ ತವ್ರ ಮನೇಲಿ ಬೆಳೀತಾ ಹೋಗುತ್ತೆ. 20-21 ವರ್ಷ ಬೆಳೆದಾಗ ಅದು ಮರ ಆಗಿರುತ್ತೆ. ನೀವು ಅದನ್ನ ಯಾವ್ದಾದ್ರು ಸಸಿಗಳನ್ನ ಬೆಳೀತಾ ಇರ್ತದಲ್ಲ ಚೆನ್ನಾಗಿ, ಅದನ್ನ ತಗೊಂಡು ಬಂದು ನೀವು ಬೇರೆ ಕಡೆ ನೆಟ್ಟಾಗಿ ಏನಾಗುತ್ತೆ, ಇಟ್ ಈಸ್ ಅಬೌಟ್ ಟು ಡೈ ಅನ್ಲೆಸ್ ಇಫ್ ಯು ಟೇಕ್ ಎನಿ ಇನಿಷಿಯೇಷನ್ ಆರ್ ಮೆಷರ್ ಟು ನರ್ಚರ್ ದಿ ಪ್ಲಾಂಟ್. ಇಲ್ಲ ಅಂತಂದ್ರೆ ಅದು ಹಂಗೆ ಸತ್ತೋಗ್ಬಿಡ್ತದೆ. ಅದು
ನಾನು ಅದನ್ನೇ ಹೇಳ್ತಾ ಇರ್ತೀನಿ, ಡೌರಿ ಪ್ರೊಹಿಬಿಷನ್, ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಮಾಡಬೇಕಾದ್ರೆ ಫರ್ಗೆಟ್ ಅಬೌಟ್ ನರ್ಚರ್. ಇಫ್ ದೇ ಡೋಂಟ್ ಟಾರ್ಚರ್, ದಟ್ ಇಸ್ ಅ ಗ್ರೇಟ್ ಥಿಂಗ್. ವೆನ್ ಶಿ ಗೋಸ್ ಟು ಅವರ್ ಮದರ್ ಇನ್ ಲಾ ಹೌಸ್, ಅವರ ಅತ್ತೆ ಮಾವನ ಮನೆಗೆ ಹೋದಾಗ ನರ್ಚರ್ ಮಾಡೋದು ಬೇಡ, ಟಾರ್ಚರ್ ಮಾಡೋದಿದ್ರೆ ಸಾಕು. ಆ ಹಿನ್ನೆಲೆಯಲ್ಲಿ ನಾವು ತಂದೆ ತಾಯಿಗಳ ಪಾತ್ರ ಏನು ಇದರಲ್ಲಿ? ಪ್ರತಿಯೊಬ್ಬ ತಂದೆ ತಾಯಿಗಳು, ಅದರಲ್ಲೂ ನಾವು ಒಂದು ಸ್ಟ್ಯಾಟಿಸ್ಟಿಕ್ಸ್ ಇದೆ, ಡ್ಯೂರಿಂಗ್ ದಿಸ್ ಪ್ಯಾಂಡಮಿಕ್ ಈ ಚೈಲ್ಡ್ ಮ್ಯಾರೇಜ್ ಅನ್ನೋದು ನಮ್ಮ ಕರ್ನಾಟಕದಲ್ಲಿ, ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಬಹಳ ನಡೀತಾ ಇತ್ತು. ಅದಕ್ಕೆ ಎಷ್ಟೋ ಜನ ಶಾಲೆಗಳನ್ನ ಶುರು ಮಾಡಿ ಇಲ್ಲ ಅಂತ ಅಂದ್ರೆ ಇವಾಗ ಆಬ್ಲಿಗೇಷನ್. ಮೈ ಒಪಿನಿಯನ್ ಆಸ್ ಎ ಪೇರೆಂಟ್, ದೇ ಶುಡ್ ಬಿ ಟ್ರೀಟೆಡ್ ಆಸ್ ಎ ಆಪರ್ಚುನಿಟಿ, ನಾಟ್ ಎನ್ ಆಬ್ಲಿಗೇಷನ್. ಹೆಣ್ಮಕ್ಳು ಅಂತ ಅಂದ್ರೆ ಆಬ್ಲಿಗೇಷನ್ ಅಲ್ಲ, ಒಂದು ಆಪರ್ಚುನಿಟಿ, ಅವಕಾಶ ಅಂತ ಹೇಳ್ಕೋಬೇಕು. ಅದಕ್ಕೆ ನಾನು ಈಗ ಯೋಚನೆ ಮಾಡ್ತಾ ನನ್ನ ಮನಸ್ಸಲ್ಲಿ ಏನ್ ಬಂತು ಅಂತಂದ್ರೆ, ಫಂಡಮೆಂಟಲ್ ಡ್ಯೂಟೀಸ್ ಅನ್ನೊಂದಿದೆ ನಮ್ಮಲ್ಲಿ. ಭಾರತ ಸಂವಿಧಾನ ಜಾರಿಗೆ ಬಂದಾಗ ಯಾವುದೇ ಮೂಲಭೂತ ಕರ್ತವ್ಯಗಳಿರಲಿಲ್ಲ. ನಿಮ್ಮಲ್ಲಿ 1ನೇ ಕ್ಲಾಸ್ 2ನೇ ಕ್ಲಾಸ್ 5ನೇ ಕ್ಲಾಸ್ ಹಿಂದ್ಗಡೆ ಪಠ್ಯ ಪುಸ್ತಕದಲ್ಲಿ ಮೂಲಭೂತ ಕರ್ತವ್ಯಗಳು ಇರ್ತಿಲ್ವಾ, ಹತ್ತಿತ್ತಲ್ವಾ, ಈಗ 11 ಆಗಿದೆ. ಅದಿರ್ಲಿಲ್ಲ ಅದು ಸಂವಿಧಾನ ಜಾರಿಗೆ ಬಂದಾಗ. ಯಾಕೆ ಅಂತ ಅಂದ್ರೆ ನಮ್ಮಲ್ಲಿ ಇರೋರೆಲ್ಲ ಸುಸೂತ್ರು ನಾಗರಿಕರು ಅಂದ್ಬಿಟ್ಟು ಮೂಲಭೂತ ಕರ್ತವ್ಯಗಳು ಬೇಕಾಗಿಲ್ಲ, ಅವೆಲ್ಲ ಅವ್ಯಕ್ತ, ಇಂಪ್ಲಾಯ್ಡ್. ದೇ ಆರ್ ಇಂಪ್ಲಾಯ್ಡ್. ಇಟ್ ನೀಡ್ ನಾಟ್ ಟು ಬಿ ಮೆನ್ಷನ್ಡ್ ಎಕ್ಸ್ಪ್ರೆಸ್ಲಿ. ವ್ಯಕ್ತವಾಗಿ ಹೇಳೋ ಅವಶ್ಯಕತೆ ಇಲ್ಲ. ಗುರು ಹಿರಿಯರು ಬಂದಲ್ಲಿ ಎದ್ದು ನಿಲ್ಲಬೇಕು ಅಂತ ಬರವಣಿಗೆಯಲ್ಲಿ ಬೇಕಾಗಿಲ್ಲ, ಅದು ನಮ್ಮ ಸಂಸ್ಕೃತಿ. ಹಾಗಾಗಿ ನಮ್ಮ ಸಂವಿಧಾನ ರಚನಾಕಾರ ಸೇರಿಸಲಿಲ್ಲ. ಆದ್ರೆ 26 ವರ್ಷ ಆದ್ಮೇಲೆ ಗೊತ್ತಾಯ್ತು, ಯಾಕೋ ಇದನ್ನ ಇಲ್ಲೆಲ್ಲ ಅಸಂಸ್ಕೃತರು, ಅನಾಗರಿಕರು ಜಾಸ್ತಿ ಇದ್ದಾರೆ. ಮೂಲಭೂತ ಕರ್ತವ್ಯಗಳನ್ನ ವ್ಯಕ್ತವಾಗಿ ನಮೂದಿಸೋಣ ಅಂದ್ಬಿಟ್ಟು 1976ರಲ್ಲಿ ತಂದ್ರು. ಪುನಃ 2002ರಲ್ಲಿ ಇನ್ನೊಂದು 11ನೇ ತಂದ್ರು. ಈಗ 12ನೇ ತರಬೇಕಾಗಿ ಈ ಸಂದರ್ಭದಲ್ಲಿ ನಾನು ಕಿಲ್ಪಾಲ್ ಮುಖಾಂತರ ಒಂದು ಸಜೆಷನ್ಸ್ ಕೊಡ್ಬೋದು. ಅದನ್ನ ಈ ಒಂದು ಸಂಸ್ಥೆ ಇದೆ. ಏನು ಅಂದ್ರೆ, ಪ್ರತಿಯೊಂದು ಮೂಲಭೂತ ಕರ್ತವ್ಯದಲ್ಲಿ ಪೇರೆಂಟ್ಸ್ ಡ್ಯೂಟಿ ಟು ಸೆಂಡ್ ದ ಚಿಲ್ಡ್ರನ್ ಟು ದಿ ಸ್ಕೂಲ್ ಫ್ರಮ್ ದಿ ಏಜ್ ಆಫ್ 6 years to 14 years ಅಂತ ಇದೆಯಲ್ಲ, ಅದ್ರ ಜೊತೆ ಇನ್ನೊಂದು ಅಮೆಂಡ್ಮೆಂಟ್ ಮಾಡಬೇಕು. ಏನು ಅಂತಂದ್ರೆ 18 ವರ್ಷ ಒಳಗಡೆ ಮದುವೆ ಮಾಡಕೂಡದು ಅಂತ. ಅದನ್ನ ಪೇರೆಂಟ್ಸ್ ಆಬ್ಲಿಗೇಷನ್ ಆಗಿ ಒಂದು ಮೂಲಭೂತ ಕರ್ತವ್ಯವಾಗಿ ಅದನ್ನ ಒಂದು ಇನ್ಕಾರ್ಪೊರೇಟ್ ಮಾಡಬಹುದು. ವಿ ಕ್ಯಾನ್ ಸಜೆಸ್ಟ್ ಟು ದಿ ಪಾರ್ಲಿಮೆಂಟೇರಿಯನ್ ಟು ಬ್ರಿಂಗ್ ನೆಸೆಸರಿ ಅಮೆಂಡ್ಮೆಂಟ್ ಟು ಆರ್ಟಿಕಲ್ 51(a) ಇನ್ಕ್ಲೂಡಿಂಗ್ 12th ಫಂಡಮೆಂಟಲ್ ಡ್ಯೂಟಿ. ಈ 12ನೇ ಡ್ಯೂಟಿ ಏನು ಅಂದ್ರೆ ತಂದೆ ತಾಯಿಗಳು. ಆಮೇಲೆ ಎಲ್ಲವೂ ಕಾನೂನನ್ನೇ ಅವ್ರಿಗೆ ಎಷ್ಟು ಚೆನ್ನಾಗಿ ಹೇಳ್ದ, ಹೆಲ್ಮೆಟ್ ಹಾಕೊಂಡು ಹೋಗೋದು ಫೈನ್ ಕಟ್ಟಬೇಕು ಅಂತ ಹೋಗ್ತಾರೆ ಹೊರತು ತಮ್ಮ ರಕ್ಷಣೆ ಮಾಡ್ಕೋಬೇಕು ಅಂತ ಹೋಗಲ್ಲ. ಅದೇ ತರ ಚೈಲ್ಡ್ ಮ್ಯಾರೇಜ್ ಆಕ್ಟ್ಗಳು ಇದೆಲ್ಲ ಬರಲೇಬಾರ್ದು ನನ್ನ ಪ್ರಕಾರ. ನಾಗರಿಕ ಸಮಾಜದಲ್ಲಿ ಇಂಥ ಒಂದು ಸಿಲ್ಲಿ ಕಾಯ್ದೆಗಳು ಬರಲೇಬಾರ್ದು ನನ್ನ ಪ್ರಕಾರ. ಯಾಕೆಂದ್ರೆ ಅವ್ರಿಗೆ ಗೊತ್ತಾಗ್ಬೇಕು, ತಂದೆ ತಾಯಿಗಳಿಗೆ ಗೊತ್ತಾಗ್ಬೇಕಲ್ಲ. ಈಗ ಒಂದು ಏಜ್ ಇದೆಯಲ್ಲ, ಯಾಕೆ ನೋಡಿ, ಇನ್ಫ್ಯಾಂಟ್ ಮೊಟಾಲಿಟಿ ರೇಟ್ ಇದೆಯಲ್ಲ, ಇನ್ಫ್ಯಾಂಟ್ ಮತ್ತೆ ಮದರ್ದು, ತಾಯಿ ಮತ್ತೆ ಮಗುದು ಸುಮಾರು ಸಾವುಗಳಾಗ್ತಾ ಇದ್ದಾವೆ. ಯಾಕೆ ಅಂತ ಅಂತಂದ್ರೆ, ಒಂದು ಗರ್ಭಧಾರಣೆ ಆಗ್ಬೇಕು ಅಂತಂದ್ರೆ ಅದಕ್ಕೊಂದು ಏಜ್ ಅಂತ ಇರ್ತದೆ. ಅದಕ್ಕೆ ಸೈಕಲಾಜಿಸ್ಟ್ಗಳ ಒಂದು ಒಪಿನಿಯನ್ ಕೊಟ್ಟಿರ್ತಾರೆ. ಅವರ ಒಪಿನಿಯನ್ ತಕ್ಕಂತೆ ನಾವು ಮಾಡ್ಬೇಕು. ಇದನ್ನ ಕಾಯ್ದೆ ಮಾಡೋದು, ಸಾಹೇಬರು ಕಾಯ್ದೆ ಮಾಡ್ಬೇಕಾದ್ರೆ, ಅದರಲ್ಲೂ ಕರ್ನಾಟಕ ಸ್ಟೇಟ್ ಅಲ್ಲಿ ನಾವು ಮಾಡಿದ್ರು. ಅದ್ರಲ್ಲಿ ಇನ್ನೊಂದೇನು ಅಂದ್ರೆ ಚೈಲ್ಡ್ ಪ್ರೊಟೆಕ್ಷನ್ ಆಫೀಸರ್ಸ್ ಅಂತ ಇದ್ದಾರೆ. ಎಲ್ಲಿದ್ದಾರೆ ಅವರು ಅಂತ ಹುಡುಕ್ಬೇಕು. ನಾವು ಇದ್ದಾರೆ, ನಾವು ಹೋಗ್ಬೇಕು. ಮತ್ತೆ ಪೊಲೀಸ್ ಸ್ಟೇಷನ್ ಅಲ್ಲಿ ಸುವಾಮೋಟೋ ಅಧಿಕಾರ ಕೊಟ್ಟರು ನಮಗೆ. ತನಗೆ ತಾನಾಗೆ ಒಂದು ಪೇಪರ್ ನ್ಯೂಸ್ ಬಂತು ಅಂತಂದ್ರೆ ತನಗೆ ತಾನಾಗೆ ಅವ್ರು ಹೋಗಿ ಅದನ್ನ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬೇಕು. ಆ ತರ ಇದೇ ತರ ಈ ಕಾರ್ಯಾಗಾರನ ಕೇಳ್ತಾ ನಿಮ್ಗೆ ಗೊತ್ತಾ, ಪನಿಷ್ಮೆಂಟ್ ಬಗ್ಗೆ ಮಾತಾಡಲಿಲ್ಲ. ಇಲ್ಲೇನ್ ಬಂತು ಅಂದ್ರೆ 2011-12ರಲ್ಲಿ ಹೈಕೋರ್ಟ್ ಒಂದು ರಿಟ್ ಅರ್ಜಿ ಸಲ್ಲಿಸಿದಾಗ ಒಂದು ಡೈರೆಕ್ಷನ್ ಕೊಡುತ್ತಾರೆ, ನಿರ್ದೇಶನ ಮಾಡ್ತಾರೆ. ಯಾರಿಗೆ? ಕರ್ನಾಟಕ ಸರ್ಕಾರಕ್ಕೆ. ಈ ಸಂಬಂಧವಾಗಿ ಒಂದು ಸಮಿತಿ ರಚನೆ ಮಾಡಿ ಏನಾದ್ರು ತಿದ್ದುಪಡಿ ಮಾಡ್ಬೇಕಂತ. 2006ನ ಕೇಂದ್ರ ಕಾಯ್ದೆಯನ್ನ ನಾವು ಕರ್ನಾಟಕದವರು 2016ರಲ್ಲಿ ತಿದ್ದುಪಡಿ ಮಾಡ್ತೀವಿ. ಅದಕ್ಕೆ ಜಸ್ಟಿಸ್ ಶಿವರಾಜ್ ಪಾಟೀಲ್ ರವರು, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು, ನಿವೃತ್ತ ನ್ಯಾಯಾಧೀಶರು, ಅವರ ನೇತೃತ್ವದಲ್ಲಿ ಇದನ್ನ ಒಂದು ಮಾಡ್ತಾರೆ. ಅವರು ಒಂದು ಕೆಲವೊಂದು ಮಾರ್ಪಾಡುಗಳನ್ನ ತಿದ್ದುಪಡಿ ಮಾಡ್ತಾರೆ. ಕೇಂದ್ರ ಸರ್ಕಾರದ ಪ್ರಕಾರ ಇದು ಯಾವುದೇ ರೀತಿ ಇದನ್ನ ಮಾಡಿದಾಗ ಪನಿಷ್ಮೆಂಟ್ ಏನು ಅಂತಂದ್ರೆ 2 ವರ್ಷ ಮ್ಯಾಕ್ಸಿಮಮ್ ಮತ್ತೆ 1 ಲಕ್ಷ ಪೆನಾಲ್ಟಿ ಅಂತ. ಇಲ್ಲಿ ನಾವೇನು ಮಾಡ್ತೀವಿ, ಒಂದೇ ಸರಿ ಇದನ್ನ ಕಾಗ್ನೈಸಬಲ್ ಅಫೆನ್ಸ್ ಅಂತ ಹೇಳ್ತೀವಿ. ವಿತೌಟ್ ವಾರೆಂಟ್ ದೇ ಕ್ಯಾನ್ ಅರೆಸ್ಟ್. ನಾನ್ ಬೇಲೆಬಲ್, ಕಾಗ್ನೈಸಬಲ್ ಅಂತ ನಾವು ಹೇಳ್ತೀವಿ. ಕಾಗ್ನೈಸಬಲ್ ಅಂತ ಅಂತಂದ್ರೆ ಸಂಜ್ಞೇಯ ಅಪರಾಧಗಳು, ಅಸಂಜ್ಞೇಯ ಅಪರಾಧಗಳು ಅಂತ. ಅವೆಲ್ಲ ಕನ್ಫ್ಯೂಷನ್ ಮಾಡಕ್ ಹೋಗಲ್ಲ. ನಾನು ಕಾಯ್ದೆಗಳ ಬಗ್ಗೆ ಜಾಸ್ತಿ ಮಾತಾಡಕ್ ಹೋದ್ರೆ ನೀವು ಕಾನೂನು ವಿದ್ಯಾರ್ಥಿಗಳಲ್ಲ. ಆದ್ರೆ ಒಂದು ಸಾಮಾನ್ಯವಾಗಿ ಎಷ್ಟು ಮಾಹಿತಿಗಳನ್ನ ಕೊಡೋದು, ನೀವು ಯಾರಾದ್ರೂ ಕಂಪ್ಲೇಂಟ್ ಮಾಡ್ಬೋದು. ಈ ವಿಚಾರವಾಗಿ ಮಾಧ್ಯಮದ ಪಾತ್ರ ಬಹಳ ಬಹುಮುಖ್ಯವಾದ್ದು. ಯಾಕೆ ಅಂತಂದ್ರೆ ನೋಡಿ, ಈ ಮಾಹಿತಿ ಇಟ್ಕೊಂಡ್ರೆ ನಾನು ಫಸ್ಟ್ ಹೇಳಿದ ಪ್ರಜಾಪ್ರಭುತ್ವದಲ್ಲಿ ಭಾಗವಹಿಸಬೇಕು ಅಂತ. ಡೆಮಾಕ್ರಸಿ ಡಿಮ್ಯಾಂಡ್ಸ್ ಪಾರ್ಟಿಸಿಪೇಷನ್ ಅಂದ್ರೆ
ಯುವರ್ ಕ್ವಾಲಿಟಿ ಆಫ್ ಪಾರ್ಟಿಸಿಪೇಷನ್ ಡಿಪೆಂಡ್ಸ್ ಅಪಾನ್ ಕ್ವಾಲಿಟಿ ಆಫ್ ಅವೇರ್ನೆಸ್. ಆ ಅವೇರ್ನೆಸ್ ಇಲ್ಲಿ ನಡೀತಾ ಇದೆ. ದ ಕ್ವಾಲಿಟಿ ಆಫ್ ಅವೇರ್ನೆಸ್ ಡಿಪೆಂಡ್ಸ್ ಅಪಾನ್ ಕ್ವಾಲಿಟಿ ಆಫ್ ಇನ್ಫಾರ್ಮೇಶನ್. ಈ ಮಾಹಿತಿ ಪಡ್ಕೊಂಡು ಒಂದು ಹುಡುಗ ಏನ್ ಮಾಡ್ದ, ಇದೇ ತರ ಕೇಳ್ತಾ ಇದ್ದ. ಆ ನ್ಯಾಯಾಧೀಶರು ಕೇಳಿದ್ರಮ್ಮ ಅದನ್ನ, ಆ ನ್ಯಾಯಾಧೀಶರು ಕಾವೇರಿ ಅವರು ಹೇಳ್ತಾ ಇದ್ರು, ಉಡುಪಿ ಅವರು ಜಿಲ್ಲಾ ಇದು ಹಿರಿಯ ಶ್ರೇಣಿ ನ್ಯಾಯಾಧೀಶರು. ಒಬ್ಬ ಹುಡುಗ ಇದೇ ಕೇಳ್ಕೊಂಡಾದ್ಮೇಲೆ ಒಂದ್ ತಿಂಗಳಾದ್ಮೇಲೆ ಕೋರ್ಟ್ಗೆ ಹೊರಟೋಗ್ಬಿಟ್ಟ. ಕೋರ್ಟಲ್ಲಿ ಅವರು ಜಡ್ಜ್ ಇದ್ರಂದ್ರೆ ಇದೇ ತರ ಬಂದಂಗೆ ನೀವು ಯಾವ ಕೋರ್ಟ್ಗಾದ್ರೂ ಹೋಗ್ಬೋದು, ನೀವು ಹೋಗ್ಬಿಟ್ಟು ಹೇಳ್ಬೋದು ಅಲ್ಲಿ ನೇರವಾಗಿ, ಇಲ್ಲ ಪೊಲೀಸ್ ಸ್ಟೇಷನ್ಗಳಿಗೆ ಹೋಗಿ ಹೇಳ್ಬೋದು. ಅದೇನಿಲ್ಲ ಅಂದ್ರೆ ಮಾಧ್ಯಮಕ್ಕೆ ಹೋಗಿ ರಿಪೋರ್ಟ್ ಮಾಡ್ಬೋದು. ಆಗ ಆ ಹುಡುಗ ಓದಂತೆ ನೇರವಾಗಿ ಅದೇನು ಬಿಡ್ತಾ ಇರ್ಲಿಲ್ಲ ಅಂತ ಒಳಗಡೆ, ಅದೇನ್ ಬಿಡ್ರಿ ಅಂತ ಜಡ್ಜ್, ಸ್ವಾಮಿ ಮೇಡಮ್ ನೀವು ನಮಗೆ ಬಂದು ಹೇಳಿದ್ರಿ, ನೀವು ಈ ತರ ಏನೋ ಹಿಂಸೆ ಮಾಡೋ ಆಗಿಲ್ಲ ಅಂತ. ನಮ್ಮ ಅಕ್ಕನಿಗೆ 16 ವರ್ಷ ಸ್ವಾಮಿ, ನಮ್ಮ ಮನೇಲಿ ಮದುವೆ ಮಾಡಕ್ಕೆ ಎಲ್ಲ ತಯಾರು ಮಾಡ್ತಾ ಇದ್ದಾರೆ, ದಯವಿಟ್ಟು ಇದನ್ನು ನಿಲ್ಲಿಸ್ಬೇಕು. ಆ ಹುಡುಗನ ಧೈರ್ಯ ಮೆಚ್ಚಬೇಕು. ಅಂದ್ರೆ ಆ ಧೈರ್ಯಕ್ಕಿಂತ ಹೆಚ್ಚಾಗಿ ಆ ಕಾರ್ಯಾಗಾರ ರೂಪಿಸಿದ್ರಲ್ಲ ಆ ಸಂಸ್ಥೆ, ಅದನ್ನ ನಾವು ಅಪ್ರಿಷಿಯೇಟ್ ಮಾಡಬೇಕು. ಹಾಗಾಗಿ ಐ ವಿಲ್ ಅಪ್ರಿಷಿಯೇಟ್ ದಿ ರೋಲ್ ಆಫ್ ಕರ್ನಾಟಕ ಸ್ಟೇಟ್ ಪಾರ್ಲಿಮೆಂಟರಿ ಇದೆಯಲ್ಲ, ಯಾವುದೋ ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆ ಈ ತರ ಕಾರ್ಯಕ್ರಮಗಳನ್ನ ನಮ್ಮ ರೇವಯ್ಯ ಒಡೆಯರ್ಗೆ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ. ಅವ್ರೊಬ್ಬರೇ ನೇರವಾಗಿ ಧೈರ್ಯವಾಗಿ ಬಂದವರು ಏನು ಅಂದ್ರೆ ಎಲ್ಲ ಕಾರ್ಯಕ್ರಮಗಳು ಬಹಳ ಇಂಗ್ಲೀಷಲ್ಲೇ ನಡೀತದೆ. ನಮ್ದು ಇಂಗ್ಲೀಷ್ ಅಂದ್ಕೊಂಡು ನಮ್ಮ ಹುಡುಗರಲ್ಲಿ ನಾವು ಕನ್ನಡನೇ ಮರ್ತು ಬಿಡ್ತಾ ಇದ್ದೀವಿ. ಬಹಳ ಅನ್ಫಾರ್ಚುನೇಟ್ ಅದು. ನಮ್ಮ ಕನ್ನಡನ ಬೆಳೆಸ್ಬೇಕಾದ್ದು, ಪೋಷಿಸ್ಬೇಕಾದ್ದು ನಮ್ಮ ಕರ್ತವ್ಯ. ಅದರಲ್ಲಿ ರೇವಯ್ಯ ಒಡೆಯರ್ ಅವರು ಅವಾಗಿನ ನೋಡ್ತಾ ಬರ್ತಾ ಇದ್ದೀನಿ, ಕನ್ನಡದಲ್ಲೇ ಆಗ್ಬೇಕು ಇವು ಅಂತ ಬರ್ತದಲ್ಲ, ಅದು ನಮ್ಮ ಜನಗಳಿಗೆ ಮನ ಮುಟ್ಟ ಥರ ರೀಚ್ ಆಗುತ್ತೆ. ಈಗ ಕಾಯ್ದೆಗಳನ್ನ ನಾವು ಓದಿದಾಗ ಸಬ್ಜೆಕ್ಟ್ ದಿ ಪ್ರಾವಿಷನ್ ಆಫ್ ದಿ ಸೋ ಅಂಡ್ ಸೋ ನಾಟ್ ವಿ ಸ್ಟ್ಯಾಂಡಿಂಗ್ ಎನಿಥಿಂಗ್ ಕಂಟೆಂಟ್ ಅನ್ಲೆಸ್ ಅಂಡ್ ಅದರ್ವೈಸ್, ನಿಮ್ಗೆ ಏನು ಅರ್ಥ ಆಗೋದಿಲ್ಲ. ಹಾಗಾಗಿ ನಾವೇನು ಅಂತಂದ್ರೆ ಇದು ಕಾಯ್ದೆನ ಆಬ್ಜೆಕ್ಟಿವ್ಸ್ ನೋಡ್ಬೇಕು, ಉದ್ದೇಶಗಳು ನೋಡ್ಬೇಕು. ಒಟ್ಟು 21 ಸೆಕ್ಷನ್ಸ್ಗಳಿವೆ. ಇದರಲ್ಲಿ 21 ಸೆಕ್ಷನ್ಗಳಲ್ಲಿ ಹೇಳ್ತಾ ಹೋಗ್ತೇನೆ. ಚೈಲ್ಡ್ ಅಂದ್ರೆ ಯಾರು, 18 ವರ್ಷ ಇವಳು ಒಳಪಟ್ಟಿರ್ಬೇಕು, 21 ವರ್ಷ ಇದಾಗಿರ್ಬೇಕು ಯಾರು ಗಂಡಿ. ಅಂದ್ರೆ ನೀವು 18 ವರ್ಷ ಆದಕ್ಕೆ ಮದುವೆ ಮಾಡ್ಬಿಡಿ ಅಂತಲ್ಲ, ಮೇಡಮ್ ಹೇಳಿದ್ರು 18-21 ವರ್ಷ ಆದ್ಮೇಲೆ ಎನಿ ಟೈಮ್ ನೀವು ಮಾಡ್ಕೋಬಹುದು 25 ಕಿಲೋ. ಆಮೇಲೆ ಇನ್ನೂ ಒಂದು ಸಮಸ್ಯೆ ಇದೆ. ಈಗ ಏಜ್ 21 ವರ್ಷ ಅಂತ ಮಾಡಿದ್ರು, ಈಗ ಹೊಸ ಇನ್ನೂ ತಿದ್ದುಪಡಿ ಇದೆ. ಅದು ಅದನ್ನ ಲೆಟಸೋ ಅಂತ ಒಂದು ಕಂಟ್ರಿ ಇದೆ, ಆಫ್ರಿಕನ್ ಕಂಟ್ರಿಲಿ ಲೆಟಸೋ ಅಂತ ಅದೊಂದು ಬಿಟ್ರೆ ಇನ್ನೆಲ್ಲಾ ದೇಶಗಳಲ್ಲಿ ಅವ್ರವ್ರ ಕಾಯ್ದೆ, ಅದು ಜನರಲ್ ರೂಲ್ 18-21 ಅನ್ನೋದು ಸುಮಾರು ದೇಶಗಳಿದೆ. ಅಮೆರಿಕ ಮತ್ತೆ ಬೇರೆ ಯುರೋಪಿಯನ್ ಕಂಟ್ರೀಸ್ಗಳಿಗೆ ಹೋದಾಗ ಇನ್ನೊಂದ್ ತರ ಇದೆ. ಮತ್ತೆ ಮುಸ್ಲಿಂ ಕಾನೂನುಗಳು ಬಂದಾಗ ಪ್ಯೂಬರ್ಟಿ ಅಟೈನ್ ಮಾಡಿದಾಗ, ಅಂದ್ರೆ ಯಾವಾಗ ಅವಳು ಋತುಮತಿ ಆದಕ್ಕೆ ಎಲಿಜಿಬಲ್ ಅವಳು, ಆ ಕಾನೂನು ಅಂತ ಹೇಳುತ್ತೆ. ಹಿಂದೂ ಮ್ಯಾರೇಜ್ ಆಕ್ಟ್ ಅಂತ ಹೇಳುತ್ತೆ. ಮತ್ತೆ ನಾವು ಇಂಡಿಯನ್ ಮೆಜಾರಿಟಿ ಆಕ್ಟ್ ಅಲ್ಲಿ 18 ಇಯರ್ಸ್ ಆದಕ್ಕೆ ಅವರು ಪ್ರಾಪ್ತರು ಅಂತ ಹೇಳ್ತೀವಿ. ಬಟ್ ಇಲ್ಲಿ ಅಪ್ರಾಪ್ತೆ ಅಂತಾನೆ ಕರಿತೀವಿ. 18 ಕೆಳಗಡೆ ಬಂದ್ರು ಅಪ್ರಾಪ್ತೆ, 21 ವರ್ಷ ಮೇಲ್ಪಟ್ಟು ಕೆಳಗಡೆ ಪಟ್ಟರೆ ಹುಡುಗ ಅವನು ಅಪ್ರಾಪ್ತ ಅಂತ ಕರಿತೀವಿ. ಅಂದ್ರೆ ಇಟ್ ಇಸ್ ನಾಟ್ ಎ ಫಿಟ್ ಏಜ್ ಫಾರ್ ಮ್ಯಾರೇಜ್ ಅಂತ. ಆ 21 ವರ್ಷ ಅಂತ ಬಂದಾಗ ನಾವು ಇನ್ನೊಂದು ಯೋಚನೆ ಮಾಡ್ಬೇಕಾಗುತ್ತೆ. 9 ವರ್ಷಕ್ಕೆ ಮಗಳು ಋತುಮತಿ ಆದ್ರೆ 9 ಅಥವಾ 10 ವರ್ಷ ಆ ಒಂದು ಪ್ರೊಕ್ರಿಯೇಷನ್, ಆ ಮಗು ಇರುವಂತ ಒಂದು ಅವಕಾಶ ಒಂದು 15-20 ವರ್ಷ ಇರ್ತದೆ. ಅದನ್ನು ಕೂಡ ಕೆಲವು ಮಹಿಳಾ ತಜ್ಞರು ಹೇಳಿದ್ದಾರೆ. ಆ ಒಂದು ಗರ್ಭಧಾರಣೆ ಇದೆಯಲ್ಲ, ಈಗ ನಾವು 35 ವರ್ಷ 40 ವರ್ಷ ಆದ್ಮೇಲೆ ಮದುವೆ ಆದವರು ಅಲ್ಲಿ ಮಕ್ಕಳಾಗುವಂಥದ್ದು ಬಹಳ ಕಡಿಮೆ ಇರ್ತದೆ. ಯಾಕಂದ್ರೆ ಅದಕ್ಕೊಂದು 15-20 ವರ್ಷ ಇರ್ತದೆ. ನಾವು ಯಾವಾಗ 21 ವರ್ಷ ಅಂತ ಮಾಡಿದಾಗಲೂ ಕೂಡ ಅದನ್ನೆಲ್ಲ ನೋಡಿ, ನಾವು ಸುಮ್ಮನೆ ಅಲಪೆಸೆಡನ್ನು 21 ವರ್ಷ ಮಾಡ್ಬಿಡಿ 30 ವರ್ಷ ಮಾಡ್ಬಿಡಿ ಅಂತ ಅಂತಲ್ಲ. ಅದಕ್ಕೆ ಹಲವಾರು ಸಂಶೋಧನೆಗಳು ನಡೆದಿವೆ. ಹಲವಾರು ಸಂಶೋಧನೆ ಮುಖಾಂತರ ನಾವು ಮಾಡ್ಬೇಕು. ಈಗ ಇನ್ನೂ ಒಂದು ಕಾನ್ಸೆಪ್ಟ್ ಇದೆ. ಯಾಕೆ ಹೆಣ್ಮಕ್ಳು ಬೇಗ ಮೆಚೂರ್ಡ್ ಆಗ್ತಾರ? ಮೆಚುರಿಟಿ ಅಂದ್ರೆ ಆ ಋತುಮತಿ ಆಗೋದಲ್ಲ. 18 ಇಯರ್ಸ್ಗೆ ಹೆಣ್ಮಕ್ಳು ಅಂತ ಅಂತೀರಿ, ಗಂಡು ಮಕ್ಳಿಗೆ 21 ವರ್ಷ ಆಗುತ್ತಾ? ಯಾಕೆ ಈ ಏಜ್ ಡಿಫರೆನ್ಸ್? ನಾವು ಕಾನ್ಸ್ಟಿಟ್ಯೂಷನ್ ಮಾತಾಡ್ಬೇಕಾದ್ರೆ ಇಟ್ಸ್ ಎ ಗ್ಲೇರಿಂಗ್ ವೈಲೇಷನ್ ಆಫ್ ರೈಟ್ ಟು ಈಕ್ವಾಲಿಟಿ. ಶಿ ಕ್ಯಾನ್ ಗೋ ಫಾರ್ ಮ್ಯಾರೇಜ್ ಆಫ್ಟರ್ ಅಟೈನಿಂಗ್ ದಿ ಏಜ್ ಆಫ್ 18. ವೈ ನಾಟ್? ಹೌದಲ್ವಾ? ಇಸ್ ಇಟ್ ನಾಟ್ ಎ ಗ್ಲೇರಿಂಗ್ ವೈಲೇಷನ್ ಆಫ್ ದಿ ರೈಟ್ ಟು ಈಕ್ವಾಲಿಟಿ ಬೇಸ್ಡ್ ಆನ್ ಸೆಕ್ಸ್? ಲಿಂಗದ ತಾರತಮ್ಯ ಇಲ್ವಾ ಇಲ್ಲಿ ಅಂತ ಕರಿತೀವಿ. ಅದು ಲಿಂಗದ ತಾರತಮ್ಯ ಅಂತ ಬರೋದಿಲ್ಲ. ಅಲ್ಲಿ ಏನ್ ಬರ್ತದೆ ಅಂದ್ರೆ ಅದನ್ನ ಒಂದು ಸೈಂಟಿಫಿಕ್ ವೈಜ್ಞಾನಿಕ ತಳಹದಿ ಇರ್ತದೆ. ಆಮೇಲೆ ಇನ್ನು ಬಹಳ ಒಂದು ಸಂತೋಷದ ವಿಚಾರ, ಅದೆಷ್ಟು ಮಟ್ಟಿಗೆ ಗೊತ್ತಿಲ್ಲ ನನಗೆ ಸಾಧಕ ಬಾಧಕರು. ಈ 21 ವರ್ಷ ಈಕ್ವಲ್ ಏಜ್ ಮಾಡಿದ್ರೆ ಒಂದೇನು ಅಂತ ಅಂದ್ರೆ ಹೆಣ್ಣು ಮಕ್ಕಳುಗಳು ಶಿಕ್ಷಣ ಪಡ್ಕೊಳ್ಳಕ್ಕೆ ಒಂದು ಅನುಕೂಲ. ಯಾಕೆ ಅಂತಂದ್ರೆ ಒಂದು ಸಾರಿ ಅವಳು 18 ಅಲ್ಲ 20 ವರ್ಷ ಒಳಗಡೆ ನೀವು ಮದುವೆ ಆಯ್ತು ಅಂತ ಅಂದ್ರೆ
ಆಕೆ ಪದವಿ ಸಂಪೂರ್ಣಗೊಳಿಸೋಕ್ಕಾಗಲ್ಲ, ಸ್ನಾತಕೋತ್ತರ ಪದವಿಗಳು ಮಾಡೋಕ್ಕಾಗಲ್ಲ, ಡಾಕ್ಟರೇಟ್ಗಳು ಮಾಡೋಕ್ಕಾಗಲ್ಲ. ಅದೇ ಥರ ಹೆಣ್ಮಕ್ಳುಗಳು ಅರ್ಥ ಮಾಡ್ಕೋಬೇಕು. ಅದು ಇನ್ನೊಂದು ನೋಡಿ, ಇನ್ನೊಂದು ಅಂದರೆ 21 ವರ್ಷ ಅಂತ ಹೋದ್ರೆ ಹೆಣ್ಮಕ್ಳಿಗೂ 21 ವರ್ಷ ಅಂತ ಮಾಡಿದ್ರೆ ಅತ್ಯಾಚಾರದ ಪ್ರಕರಣಗಳು ಜಾಸ್ತಿ ಆಗ್ತದೆ ಅಂತ ಒಂದು ಲೆಕ್ಕಕ್ಕೆ. ನಾವು ಕಾನೂನುಗಳ ಬಗ್ಗೆ ಈಗ ನಾವು ಪ್ರಾಸ್ಟಿಟ್ಯೂಷನ್ ಲೀಗಲೈಸ್ ಮಾಡೋದು ಒಳ್ಳೇದೇ ಇಲ್ವಾ ಅಂತ ನಾವು ವಿಚಾರಗಳು ಬೇರೆ ದೇಶಗಳು ಬಂದಾಗ ಕೆಲವು ಕೌಟಿಲ್ಯ ಹೇಳ್ತಾನೆ ಪ್ರಾಸ್ಟಿಟ್ಯೂಷನ್ ಲೀಗಲೈಸ್ ಮಾಡಿ ಅಂತ ಹೇಳ್ತಾನೆ. ಯಾಕೆ ಅಂತಂದ್ರೆ ಹೈ ಪೆನಾಲ್ಟಿ ಟ್ಯಾಕ್ಸ್ನ ಇಂಪೋಸ್ ಮಾಡೋದ್ರ ಜೊತೆಲಿ ಇನ್ನೊಂದು ಕಡೆ ಅತ್ಯಾಚಾರದ ಪ್ರಕರಣಗಳು ಕಡಿಮೆ ಆಗ್ತದೆ. ಆದರೆ ಅದನ್ನ ಕೆಲವು ಸಂಸ್ಕೃತಿ, ಕೆಲವು ಆ ದೇಶದ ಒಂದು ಏನೇನು ವಿವಿಧತೆ, ವೈವಿಧ್ಯತೆ ಮತ್ತು ಅವರ ಒಂದು ಸಂಪ್ರದಾಯ ಕಟ್ಟುಪಾಡುಗಳನ್ನ ನೋಡಿದಾಗ ಇದೇನಪ್ಪ ಅಂತ ನಾವು ಮಾತಾಡ್ತೀವಿ. ಆದರೆ ಜಾಗತಿಕವಾಗಿ ಆಲೋಚನೆ ಮಾಡಿದಾಗ, ವೈಜ್ಞಾನಿಕವಾಗಿ ಆಲೋಚನೆ ಮಾಡಿದಾಗ ಕೆಲವೊಂದು ವಿಚಾರಗಳಿಗೆ ಯಾಕೆ ಬೇಕು. ಮತ್ತು ಇನ್ನೂ ಒಂದು ಭಾಳ ಇಂಥ ಕಾಲೇಜ್ಗಳಲ್ಲಿ ಮತ್ತು ಈ ಹೈಸ್ಕೂಲ್ ಮತ್ತು PUC ಮಟ್ಟದಲ್ಲಿ ಲೈಂಗಿಕ ಶಿಕ್ಷಣದ ಬಗ್ಗೆ ಬಹಳ ವ್ಯವಸ್ಥಿತವಾಗಿ ಮಕ್ಕಳುಗಳಿಗೆ ತಿಳಿಸ್ಬೇಕಾಗಿದೆ. ಯಾಕೆಂತಂದ್ರೆ ಇವತ್ತು ಹಲವಾರು ಸಮಸ್ಯೆಗಳಾಗ್ತಾ ಇದೆ ಅಲ್ಲಿ. ಅದನ್ನ ಬಹಳ ಎಂಬರಾಸ್ಮೆಂಟ್ ಅಂತ ಹೇಳ್ತಾರೆ. ಅದ್ರಲ್ಲಿ ಏನು ಅಂತ ವಿಚಾರ, ಈಗ ನೀವು ವೈದ್ಯರಾಗಿರ್ಬೋದು, ವಕೀಲರ ಹತ್ರ ಆಗಿರ್ಬೋದು, ಸತ್ಯಗಳನ್ನ ಹೇಳ್ಬೇಕಾಗುತ್ತೆ. ಅದ್ರಲ್ಲಿ ಏನು ವಿಶೇಷತೆ ಇಲ್ಲ. ನಾವೇ ಇಷ್ಟು ಬಹಳ ಅದನ್ನ ಮುಚ್ಚಿಟ್ಟು ಪ್ರವೋಕ್ ಮಾಡಿ ಏನೋ ಇದು ಅಂತ ಅಂತೀವಿ. ಬಟ್ ಬೇರೆ ದೇಶಗಳಿಗೆ ಹೋದಾಗ ಈ ಥರ ಇದಿಲ್ಲ. ಅಂದರೆ ಮುಂದುವರೆದ ರಾಷ್ಟ್ರಗಳು ಬಂದಾಗ, ಹಾಗಾಗಿ ನಾವು ಮುಂದುವರೆದ ರಾಷ್ಟ್ರಗಳು ಮತ್ತೆ ನಾವು ಶೈಕ್ಷಣಿಕವಾಗಿ ಯಾವಾಗ ಬಲವರ್ಧನೆ ಆಯ್ತಾ ಇದ್ದೀವಿ ಅಂದಾಗ ನಾವು ಕೂಡ ವೈಜ್ಞಾನಿಕವಾಗಿ ಆಲೋಚನೆ ಮಾಡಬೇಕಾಗ್ತದೆ. ಇದನ್ನ ಮೂಲಭೂತ ಕರ್ತವ್ಯಗಳಲ್ಲಿ ಸೇರಿಸಬೇಕಾಗುತ್ತೆ. ಮತ್ತೆ ಜಯಾ ಜೇಟ್ಲಿ ಅಂತ ಅವರು ಈ ಅಧ್ಯಕ್ಷತೆ ವಹಿಸಿ ಒಂದು ಸಮಿತಿ ವರದಿನ ಕೊಡ್ತಾರೆ. ಮತ್ತೆ ಇದೇ ತರ ನಾವು ಬೇರೆ ಒಂದು ಮಗು ಚೆನ್ನಾಗಿ ಹೇಳಿದ್ಲು, ಯಾವುದು ಇದ್ರ ಬಗ್ಗೆ ದುಷ್ಪರಿಣಾಮಗಳೇನು, ಯಾವ ಥರ ಬಡತನ ಅಂತಕ್ಕಂಥದ್ದು ನಾನು ಹೇಳ್ತೀನಿ, ಹೆಣ್ಣು ಮಗು ಶಿ ಈಸ್ ಅನ್ ಅಸೆಟ್ ಟು ದಿ ಇದು ಸೊಸೈಟಿ. ಭಾಳ ತಪ್ಪು ಪರಿಕಲ್ಪನೆ ಅಂತ ಅಂದರೆ, ಯಾಕೆ ಹೆಣ್ಮಕ್ಳನ್ನ ಕಾಸ್ಟ್ ಅಂದರೆ ಆಬ್ಲಿಗೇಷನ್, ಮದುವೆ ಮಾಡಬೇಕಲ್ಲ. ಮತ್ತೆ ಯಾವತ್ತೂ ನಾವು ಎಲ್ಲ ಕೆಲವು ಪ್ರಶ್ನೆ ಕೇಳ್ತಾ ಇರ್ತಾರೆ, ಈ ಹೆಣ್ಮಕ್ಳುಗಳು ಹಂಗೆ ಹೇಳ್ತಾರೆ, ತಾಯಿನೇ ಗಂಡು ಮಗು ಬೇಕು ಅಂತ ಭಾಳ ಹೇಳೋದು, ಅದು ಭಾಳ ಅಸಹ್ಯ ಅಲ್ಲ. ಗಂಡು ಮಗು ಬೇಕು, ಗಂಡು ಮಗು. ಈಗ ಸೆಕ್ಸ್ ಡಿಟರ್ಮಿನೇಷನ್ ಆಕ್ಟ್ ಅಂತ ಇದೆ, ಲಿಂಗವನ್ನು ಪತ್ತೆ ಮಾಡುವಂಥದ್ದು. ಅದರಲ್ಲೂ ಅತ್ತೆದೇ ಇದು, ತಾಯಿನೂ ಬರಲ್ಲ, ಅತ್ತೆಗೆ ಗಂಡು ಮಗುನೇ ಬೇಕು, ಗಂಡು ಮಗುನೇ, ಅಥವಾ ಅನಿಷ್ಟ ಏನೇನೋ ಪದಗಳನ್ನ ಬಳಸ್ತಾರೆ. ಈವನ್ ತಾಯಿಂದರಿಗೂ ಬಂದಿರ್ತದೆ. ಅಲ್ಲಿ ಅಂದ ತಕ್ಷಣ ತಾಯಿಂದರಾಗ್ಲಿ ಅತ್ತೆದಿರಾಗ್ಲಿ ಗಂಡು ಬೇಕು ಅಂತ ಇಷ್ಟಪಡಲ್ಲ. ಆಗ ವೈಲೆನ್ಸ್ ಆಫ್ ವಿಮೆನ್ ಬೈ ವಿಮೆನ್ ಓನ್ಲಿ ಅಂತ ಬೇರೆ ಮಾತಾಡೋದು ನಮ್ಮ ಪುರುಷರು, ಅವೆಲ್ಲ ತಪ್ಪೋದು. ಯಾಕೆ ಹೇಳ್ತೀನಿ ಅಂದ್ರೆ, ಯಾಕೆ ಹೆಣ್ಮಕ್ಳುಗಳು ಗಂಡು ಮಕ್ಳಿಗೆ ಇಷ್ಟಪಡಕ್ಕೆ ಬೈ ಡಿಫಾಲ್ಟ್ ಅಂತ ಅಂತಲ್ಲ, ಬೈ ಫೋರ್ಸ್ಫುಲ್ ಆಗಿ ಇಷ್ಟಪಡ್ತಾರೆ. ಯಾಕೆಂದ್ರೆ ವಂಶೋದ್ಧಾರಕ ನಮ್ಮ ಜೊತೆಲಿ ಇರ್ತಾನೆ, ಮತ್ತೆ ಯಾವುದೇ ದುಡ್ಡು ಖರ್ಚು ಮಾಡೋದಿಲ್ಲ. ಯಾವುದು ಅಂದ್ರೆ ವಾಡಿಕೆ ಜನರಲ್ ನಾನು ಮಾತಾಡ್ತಾ ಇದ್ದೀನಿ. ಸಾಮಾನ್ಯ ನಿಯಮ ಏನು ಅಂದ್ರೆ, ಹೆಣ್ಮಕ್ಳುಗಳಿಗೆ ಆಬ್ಲಿಗೇಷನ್. ಮದುವೆ ಅಂದ ತಕ್ಷಣ ಪಾಪ ಅವ್ರ ತಂದೆ ಹೆಣ್ಮಕ್ಳು ಹುಡ್ತಾ ಇದ್ದಂಗೆ ಸುಮಾರು ಪಾಲಿಸಿಗಳು ಮಾಡ್ತಾ ಇರ್ತಾನೆ, 108 ಇದು ಮಾಡ್ತಾ ಇರ್ತಾನೆ, ನೆಕ್ಸ್ಟ್ ಆಬ್ಲಿಗೇಷನ್ ಬೇಗ ಇನ್ನೇನೋ. ಆಮೇಲೆ ಇನ್ನೊಂದು ಪಾಪ ತಂದೆ ತಾಯಿಗಳಲ್ಲಿ, ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಫ್ಯಾಮಿಲಿ ಇಸ್ ದ ಬೆಸ್ಟ್ ಇನ್ಸ್ಟಿಟ್ಯೂಷನ್ ಇನ್ ದ ವರ್ಲ್ಡ್. ಇಟ್ ಈಸ್ ನಾಟ್ ದಿ ಪಾರ್ಲಿಮೆಂಟ್, ಇಟ್ ಈಸ್ ನಾಟ್ ದಿ ಎಕ್ಸಿಕ್ಯೂಟಿವ್, ಇಟ್ ಈಸ್ ನಾಟ್ ದಿ ಜುಡಿಷಿಯರಿ. ದ ಹೈಯೆಸ್ಟ್ ಇನ್ಸ್ಟಿಟ್ಯೂಷನ್ ಇನ್ ದ ವರ್ಲ್ಡ್, ದ ಫ್ಯಾಮಿಲಿ ಇಸ್ ದ ಬೆಸ್ಟ್ ಇನ್ಸ್ಟಿಟ್ಯೂಷನ್. ಕುಟುಂಬ ಅನ್ನೋದಿದೆಯಲ್ಲ, ವಿ ಕ್ಯಾನ್ ಮಿನಿಮೈಸ್ ಮ್ಯಾಕ್ಸಿಮಮ್ ವೈಲೇಷನ್ ಕೇಸಸ್ ಥ್ರೂ ಫ್ಯಾಮಿಲಿ. ಒಳ್ಳೆ ಸುಸಂಸ್ಕೃತವಾದ ಕುಟುಂಬದಿಂದ ಬಂದರೆ ಯಾಕೆ ಈ ಅತ್ಯಾಚಾರ ಪ್ರಕರಣಗಳು ಬರ್ತವೆ, ಯಾಕೆ ಈ ಬಾಲ್ಯ ವಿವಾಹಗಳು ಬರ್ತವೆ? ತಂದೆ ತಾಯಿಗಳನ್ನ ನಾವು ಬಯೋಕ್ಕಾಗಲ್ಲ. ಯಾಕೆಂದ್ರೆ ಹೆಣ್ಮಗಳನ್ನ ಬೇಗ ಮದುವೆ ಮಾಡ್ಕೊಟ್ಬಿಡೋದೇನು ಅಂತಂದ್ರೆ, ಆ ಉದ್ದೇಶ ಏನು ಅಂತಂದ್ರೆ, ಏನಾದರೂ ಬೇರೆ ಥರ ಇನ್ನೊಂದು ಅನೈತಿಕ ಸಂಬಂಧಗಳು. ಮತ್ತೆ ಈಗಂತೂ ನೀವು ದೃಶ್ಯ ಮಾಧ್ಯಮ ನೋಡಿದ್ರಿ, ದೃಶ್ಯ ಅಂತ ಒಂದು ಸಿನಿಮಾ ನೋಡಿರ್ತೀರಿ. ಅವೆಲ್ಲ ನೋಡಿದಾಗ ಆ ಕಾರಣಗಳು ಹೇಳಬೇಕು. ಪೇರೆಂಟ್ಸ್ಗಳಿಗೇನು ಹುಚ್ಚಲ್ಲ, ಹುಚ್ಚು ಬಂದಾಗಿ ಹೋಗಿ ಮಾಡ್ಬಿಡ್ತಾರೆ, ಬೈದು ಬಿಡ್ತೀವಿ ಅಂತೀವಿ. ಬಟ್ ಆಬ್ಲಿಗೇಷನ್, ಇಫ್ ಯು ಸ್ಟ್ಯಾಂಡ್ ಇನ್ ದ ಪೊಸಿಷನ್ ಆಫ್ ಪೇರೆಂಟ್, ದೆನ್ ಯು ವಿಲ್ ಆಲ್ಸೋ ಥಿಂಕ್ ಲೈಕ್ ದಟ್. ಬಟ್ ಇಟ್ ಇಸ್ ರಾಂಗ್. ಅದಕ್ಕೆ ನಮ್ಮ ರಾಜ್ಯ ಅಂತಕ್ಕಂಥದ್ದು, ಸ್ಟೇಟ್ ಅಂತ ಇದೆಯಲ್ಲ, ಇಟ್ ಈಸ್ ದ ಡ್ಯೂಟಿ ಆಫ್ ಸ್ಟೇಟ್ ಟು ಎನ್ಶೋರ್ ಪಬ್ಲಿಕ್ ಆರ್ಡರ್, ಪಬ್ಲಿಕ್ ಮೊರಾಲಿಟಿ, ಪಬ್ಲಿಕ್ ಡಿಸೆನ್ಸಿ. ಪಬ್ಲಿಕ್ ಮೊರಾಲಿಟಿ, ಪಬ್ಲಿಕ್ ಡಿಸೆನ್ಸಿ ಹೆಂಗಿರ್ಬೇಕು ಅಂದ್ರೆ ಕಾಯ್ದೆಗಳು. ಅದಕ್ಕೆ ನಾವು ಕಾಯ್ದೆಗಳನ್ನು ಎಷ್ಟು ನೋಡಿ, ವಿ ಹ್ಯಾವ್ ಮ್ಯಾಕ್ಸಿಮಮ್ ಲಾಸ್ ವಿತ್ ಮಿನಿಮಮ್ ಇಂಪ್ಲಿಮೆಂಟೇಷನ್. ಗರಿಷ್ಠ ಕಾನೂನುಗಳ ಜೊತೆ ಕನಿಷ್ಠ ಅನುಷ್ಠಾನ. ಯಾಕೆ ಕನಿಷ್ಠ ಅನುಷ್ಠಾನ ಅಂದ್ರೆ, ನಮ್ಮಲ್ಲಿ ಅವೇರ್ನೆಸ್ ಇಲ್ಲದೆ ಇರ್ತಕ್ಕಂಥದ್ದು. ಜಾಸ್ತಿ ಮಾತಾಡಿದ್ರೆ ಅನ್ಸುತ್ತೆ, ನಮ್ಮ ಯಾರು ರೇವಯ್ಯ ಸಾಹೇಬರು
ಒಂದು 10ರಿಂದ 15 ನಿಮಿಷ ಮಾತಾಡಿ ಅಂತ ಹೇಳಿದ್ರು. ಒಂದು 20 ನಿಮಿಷನೇ ಆಗೋಯ್ತು ಅನ್ಸುತ್ತೆ ಬಹುಶಃ. ಸೊ ನಾನೇನು ಹೇಳೋದಂದ್ರೆ ಈ ಒಂದು ಚರ್ಚೆ ಮುಖಾಂತರ ಸಾಹೇಬರು ಬಂದಿದ್ರು, ಮತ್ತೆ ನಾವು 1, 2, 3, 4 ವಿಚಾರಗಳು, ಅದ್ರ ಪ್ರಾಸ್ ಅಂಡ್ ಕಾನ್ಸ್, ಸಾಧಕ ಬಾಧಕಗಳು ಎಲ್ಲ ಕಾಯ್ದೆಗಳಿಂದನೇ ನಾವು ಮಾಡಬೇಕು ಅಂತಾರಲ್ಲ, ಅವೇರ್ನೆಸ್ ಮುಖಾಂತರ ಹಲವಾರು ಸಮಸ್ಯೆಗಳನ್ನ ತಡೆಗಟ್ಟಬಹುದು, ಹಲವಾರು ಅಪರಾಧಗಳನ್ನ ತಡೆಗಟ್ಟಬಹುದು. ಜನಗಳು ಏನಾಗುತ್ತೆ ಅಂತ ನಾನು ಅದಕ್ಕೆ ಒಂದು ಕತೆ ಬರೀತಾ ಇದ್ದೆ. ತಪ್ಪು ಮಾಡಲು ಉಂಟಾಗ ನಿಮ್ಮ ಕುಟುಂಬ ನೆನೆಸ್ಕೊಳ್ಳಿ. ರಿಮೆಂಬರ್ ಯುವರ್ ಫ್ಯಾಮಿಲಿ ವೆನ್ ಯು ಆರ್ ಅಬೌಟ್ ಟು ಕಮಿಟ್ ಮಿಸ್ಟೇಕ್ಸ್, ವೆನ್ ಯು ಆರ್ ಅಬೌಟ್ ಟು ಕಮಿಟ್ ಕ್ರೈಮ್. ನೋಡಿ, ನಿಮ್ಮ ತಂದೆ ತಾಯಿಗಳಿಗೆ ದಿ ಬೆಸ್ಟ್ ಮೆಡಿಸಿನ್ ಅಂತ ಅಂದ್ರೆ ಯುವರ್ ಅಚೀವ್ಮೆಂಟ್ಸ್. ಅವ್ರಿಗೆ ಡಯಾಬಿಟಿಸ್ ಇರಲಿ, ಹಾರ್ಟ್ ಆಪರೇಷನ್ ಆಗಿರಲಿ, ಅವ್ರು ಮಾತ್ರ ಅವ್ರನ್ನ ಬದುಕಿಸಲ್ಲ. ನಿಮ್ಮ ಸಾಧನೆಗಳು, ನಿಮ್ಮ ವೈಯಕ್ತಿಕ ನಡತೆಗಳು ಅವ್ರನ್ನ ಮೇಲೆ ಇರಿಸುತ್ತೆ. ಅದು ಮೋರ್ ದೆನ್ ಪದ್ಮಶ್ರೀ ಅವಾರ್ಡ್ ಇದ್ದಂಗೆ ತಂದೆ ತಾಯಿಗಳಿಗೆ. ಹಾಗಾಗಿ ನಾವು ಕೂಡ ಕಾನ್ಫಿಡೆನ್ಸ್ ತುಂಬಬೇಕು. ನಾವೇನ್ ಮಾಡ್ತೀವಿ, ಇದು ಬಹಳ ಆಕರ್ಷಿತವಾದ ಒಂದು ಏಜ್ ಇದು, ಯಾವುದು ಈ ಟೀನೇಜ್ ಅಂತಕ್ಕಂಥದ್ದು. ನಾವು ಸಾಹೇಬ್ ಹೇಳ್ದಂಗೆ ಇದು ಫಂಡಮೆಂಟಲ್ ಡ್ಯೂಟೀಸು, ಮೂಲಭೂತ ಕರ್ತವ್ಯಗಳು ತಂದೆ ತಾಯಿಗಳು ಒಬ್ಬರಿಗೆ ಅಲ್ಲ, ಈವನ್ ವಿದ್ಯಾರ್ಥಿಗಳಿಗೂ ಕೂಡ. ನಿಮ್ಗೆ ನೋಡಿ, ನಾವು ಸುಮ್ಮನೆ ತಮಾಷೆ ಮಾಡ್ತೇವೆ, ಯು ಆರ್ ಟೇಕನ್ ಇನ್ ಟು ಕಸ್ಟಡಿ ಅಂತ. ಯಾವುದೋ ಮದುವೆ ಆಗ್ಬೇಕಾದ್ರೆ ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಯು ಆರ್ ಟೇಕನ್ ಇನ್ ಟು ಕಸ್ಟಡಿ. ಯಾಕೆಂದ್ರೆ ಒಂದ್ಸರಿ ಮದುವೆ ಆಯ್ತು ಅಂತ ಅಂದ್ರೆ ಅದು ಗಂಡೆ ಆಗಲಿ ಹೆಣ್ಣೆ ಆಗಿರಲಿ, ಮಕ್ಕಳಾಯ್ತವೆ, ಅವ್ರಿಗೆ ಎಜುಕೇಶನ್ ಶುರು ಆಯ್ತದೆ, ಬಾಡಿಗೆ ಕಟ್ಟಬೇಕು, ನೀರಿನ ಬಿಲ್ ಕಟ್ಟಬೇಕು, ಹಾಲಿನ ಬಿಲ್ ಕಟ್ಟಬೇಕು, ಮನೆಗೆ ಹೋಗೋದೇ ಒಂದು ಸಮಸ್ಯೆ. ನಿಮ್ಗೆ ಆ ಸಮಸ್ಯೆ ಇದೆಯಾ? ಆ ಸಮಸ್ಯೆ ಇದೆಯಾ? ಯಾವ್ದಾರು ನೀರಿನ ಬಿಲ್ ಕಟ್ಬೇಕಾ, ಹಾಲಿನ ಬಿಲ್ ಕಟ್ಬೇಕಾ, ಯಾವ್ದಾರು ಮದುವೆ ಮಾಡ್ಕೋಬೇಕಾ, ಅಕ್ಕಿ ಇಲ್ಲ ಅಂದ್ರೆ ಏನಾದ್ರು ಮಾಡಿ ಫೀಸ್ ಕಟ್ಬೇಕಾ? ಮತ್ತೆ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಯಾಕೆ ಹೇಳ್ತೀವಿ? ಅಚೀವ್ ಮ್ಯಾಕ್ಸಿಮಮ್ ವಾಟ್ ಅದರ್ಸ್ ಕೆನಾಟ್ ಡು, ಇಫ್ ಯು ಡು ಯು ವಿಲ್ ಬಿಕಮ್ ಸ್ಪೆಷಲ್. ಯಾರು ಈ ಒಂದು ಡಿಜಿಟಲ್ ವರ್ಲ್ಡ್ ವಾಟ್ಸಪ್ ಯುಗದಲ್ಲಿ 6 ಗಂಟೆ ಅಲ್ಲ 2 ಗಂಟೆನೂ ಓದ್ತಾ ಇಲ್ಲ, ನೀವು ದಿನ 2 ಗಂಟೆ ಓದ್ಬಿಟ್ರೆ ನಿಮ್ ಕಾಂಪಿಟೇಟರ್ಸೇ ಇಲ್ಲ. ಸೇ ಥ್ಯಾಂಕ್ಸ್ ಟು ವಾಟ್ಸಪ್ ಅಂಡ್ ಇಂಟರ್ನೆಟ್. ಬೇರೆಲ್ಲ ನಿಮ್ಮ ಈ ವಿರೋಧ, ನಿಮ್ಮ ಹುಡುಗರಿದ್ದಾರಲ್ಲ ಕಾಂಪಿಟೇಷನ್, ಯಾರು ಓದ್ತಾ ಇಲ್ಲ. ನೀವು 2 ಅವರ್ಸ್ ಓದಿ, 3 ಅವರ್ಸ್ ಓದಿ. ಈ ನೋಡಿ, read more and more, listen more and more, which reveals one level of ignorance. ಅಜ್ಞಾನದ ಮಟ್ಟ ತಿಳ್ಕೋಬೇಕು ಅಂದ್ರೆ ಉತ್ತಮ ಆಲಿಸುವಂತವನಾಗಿರ್ಬೇಕು, ಮತ್ತೆ ಉತ್ತಮ ಓದುವನಾಗಿರ್ಬೇಕು. ಹಾಗಾಗಿ ಈ ಒಂದು ಕಾರ್ಯಕ್ರಮದಿಂದ ನಾನು ಹೇಳೋದಿಷ್ಟೇ, ನಿಮಗೆ ಬಾಲ್ಯ ವಿವಾಹ ಕಾಯ್ದೆಗಳು, ಈಗ ನಿಮ್ಗೆ 100 ಜನ ಇದ್ದೀರಿ, ಅದರಲ್ಲೂ NSS ಗಳಿಗೆ ಹೋದಾಗ ಇದ್ರ ಬಗ್ಗೆ ವಿಡಿಯೋ ಯೂಟ್ಯೂಬ್ ನೋಡಿ ನೀವು ಸಾಕು. ಏನು ಸ್ಮಾಲ್ ಸ್ಕಿಟ್ ಆನ್ ಇದು ಯಾವುದು ಚೈಲ್ಡ್ ಪ್ರಾಹಿಬಿಷನ್ ಆಕ್ಟ್ ಅಂತ ಕೊಟ್ರೆ ಅಲ್ಲೇ ಬರ್ತದೆ. ಅಲ್ಲಿ ಏನೇನು ತಗೋಬೇಕು, ವಕೀಲರನ್ನ ಭೇಟಿ ಮಾಡಿ. ಮತ್ತೆ ನೀವು ನಿಮ್ಮ ಕಾಲೇಜಲ್ಲಿ ಮಾಡಲೇಬೇಕು ಅಂತಂದ್ರೆ ನಾನು ಅದನ್ನೇ ಹೇಳ್ತಾ ಇದ್ದೆ. ನಾರಾಯಣ ಸ್ವಾಮಿ ಸರ್ ಕನಕಪುರದಲ್ಲಿ ಏನೋ NSS ಆಕ್ಟಿವಿಟೀಸ್ ಮಾಡ್ತಾ ಇದ್ರಿ, ಜಡ್ಜ್ಗಳಿಗೆ ಹೇಳ್ಬಿಟ್ರೆ ಬಂದೇ ಬಿಡ್ತಾರೆ ಅವರು. ನಾನೀಗ NSS ಕೋಆರ್ಡಿನೇಟರ್ ಆಗಿದ್ದಾಗ ಲೀಗಲ್ ಸರ್ವಿಸ್ ಅಥಾರಿಟಿ, ಸ್ಟೇಟ್ ಲೀಗಲ್ ಸರ್ವಿಸ್ ಹೈಕೋರ್ಟ್ ಜಡ್ಜ್ ಅವರು, ಮತ್ತೆ ಶಾಲಿನಿ ರಜನೀಶ್ ಅಂತ ಅಡಿಷನಲ್ ಚೀಫ್ ಸೆಕ್ರೆಟರಿ ಯುವಜನ ಸಬಲೀಕರಣ, ಇವರಿಬ್ಬರನ್ನು ಬ್ರಿಡ್ಜ್ ಆಗಿ ಸೇರಿಸ್ಬಿಟ್ಟಿದ್ದೀನಿ ನಾನೀಗ. ಎಲ್ಲ ಕಾಲೇಜ್ಗಳು, ಎಲ್ಲ ಯೂನಿವರ್ಸಿಟಿಗಳು, ನಾನು ಅಲ್ಲಿ NSS ಕೋಆರ್ಡಿನೇಟರ್ ಆಗಿ ಕಂಟಿನ್ಯೂ ಇನ್ನೊಂದು ಸ್ವಲ್ಪ ಆಗಿದ್ರೆ ಮಾಡ್ಬಿಡ್ತಾ ಇದ್ದೆ. ಅಷ್ಟೊತ್ತು ನಾನು ರಿಲೀವ್ ಮಾಡ್ಕೊಂಡು ಬಂದ್ಬಿಟ್ಟೆ. ಆದರೆ ಅಲ್ಲಿ ನೀವು ಹೋಯ್ತೀರಿ, ಎಲ್ಲ ಮಾಡ್ತೀರಿ, ಇಟ್ ಶುಡ್ ನಾಟ್ ಬಿ ಫಾರ್ ದ ಸೇಕ್ ಆಫ್ ಫಾರ್ಮ್ಯಾಲಿಟಿ. ಈವನ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ರೋಲ್ ಕೂಡ ಬಹಳ ಇದೆ, ಜವಾಬ್ದಾರಿ ಇದೆ. ಈ ಒಂದು ಕಾರ್ಯಕ್ರಮ ಮಾಡ್ತೀರಿ, ಪತ್ರಿಕೆಗಳಿಗೆ ಇದನ್ನ ಕರಿಬೇಕು. ಪತ್ರಿಕೆಗಳಲ್ಲಿ ಇದು ಪ್ರಚಾರಗಳಾಗಬೇಕು. ನಾವೇನ್ ಮಾಡ್ತೀವಿ, ಕೆಲವು ಪ್ರಚಾರಗಳು ವಿಚಾರಗಳಾಗ ಬಂದು ವಿಚಾರಗಳು ಪ್ರಚಾರ ಆಗಬೇಕು. ಪ್ರಚಾರವೇ ವಿಚಾರ ಆಗಬಾರ್ದು, ವಿಚಾರಗಳು ಪ್ರಚಾರ ಆಗಬೇಕು. ಈಗ ನೀವು ಕನಕಪುರದಲ್ಲಿ ಮಾಡ್ತಾ ಇದ್ರಿ, ಅಲ್ಲೊಬ್ರು ನ್ಯಾಯಾಧೀಶರು ಕೇಳಿದ್ರೆ ಬಂದೇ ಬರ್ತಾರೆ. ಅವ್ರಿಗೆ ಜನ ಬೇಕು, ನಮ್ಗೆ ರಿಸೋರ್ಸ್ ಪರ್ಸನ್ಸ್ ಬೇಕು. ಅದನ್ನ ಕನೆಕ್ಟ್ ಮಾಡ್ಬೇಕಂತ ನಮ್ಮ ಕರ್ತವ್ಯ. ಹಾಗಾಗಿ ಕಿಲ್ಪಾರು ಕೂಡ ಬಹಳ ಒಂದು ಒಳ್ಳೆ ಕಾರ್ಯಕ್ರಮವನ್ನ, ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನ VIT ಕಾಲೇಜಲ್ಲಿ ಕೊಟ್ಟಿರ್ತಕ್ಕಂಥದ್ದು. ನಾನು ಒಂದು 2-3 ಸರಿ ಈ ಕಾಲೇಜಿಗೆ ಬಂದಿದ್ದೀನಿ, ಬಹಳ ಸಂತೋಷ ಇದೆ. ಮೇಡಮ್ ಬಹಳ ಸಕ್ರಿಯವಾಗಿ ಎಲ್ಲ ಕಾರ್ಯಕ್ರಮಗಳನ್ನ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಸಂಘಟನೆ ಮಾಡ್ತಾರೆ. ಮತ್ತು ನಮ್ಮ ರೇವಯ್ಯ ಒಡೆಯ ಸರ್ ಕೂಡ, ಮತ್ತು ಈಗ ಇದು ಹೊಸ ನಿರ್ದೇಶಕರು ನಮಗೆ ನಮ್ಮ ದ್ವಾರಕನಾಥ್ ಬಾಬು ಸರ್ ಇವತ್ತು ನನ್ನ ಪರಿಚಯ ಆಯಿತು. ಇನ್ನೂ ಅವರ ನೇತೃತ್ವದಲ್ಲಿ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನ ಮಾಡೋಣ. ಮತ್ತು ಕನ್ನಡದಲ್ಲಿ ಒಳ್ಳೊಳ್ಳೆ ಪುಸ್ತಕಗಳನ್ನ ತರೋಣ. ಕರ್ನಾಟಕ ಪಾರ್ಲಿಮೆಂಟ್ರಿ ಇದು ನಮ್ಮ ಕರ್ನಾಟಕ ಮತ್ತು ಸಂಸದೀಯ ಸುಧಾರಣೆ, ನಮ್ಮ ಕಾನೂನುಗಳಿಗೆ ತಿದ್ದುಪಡಿಗೆ, ಲಾ ಕಮಿಷನ್ಗಳಿಗೆ ಒಂದು ಸ್ವಲ್ಪ ಸಹಾಯ ಆಗುತ್ತದೆ ಕೆಲವು ಕಾರ್ಯಕ್ರಮಗಳನ್ನ ಮಾಡಲಿ ಅಂತ ಹೇಳ್ತಾ, ಇಷ್ಟು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತಾ ನನ್ನ ಭಾಷೆ